ಒಂದು ಮಗು. ನಿನ್ನ ಹೆಸರು ಸಿಸ್ಟರ್ ಬ್ರದರ್, ನಿನ್ನ ಹೆಸರು ಏನಿದೆ ನಾನು ತಗೊಳ್ಬೇಕಾದ್ರೆ ಬಹಳ ಟೈಮ್ ಆಗ್ತದೆ. ನಿನಗಾಗಿ ದೇವರು ಕಳಿಸಿದ್ದಾನೆ ಒಂದು ಮಗುವನ್ನ, ಒಂದು ವರವನ್ನ ದೇವರು ನಿನ್ಗೆ ಕಳಿಸಿದ್ದಾನೆ. ಒಬ್ಬ ವರದ ಮಗನನ್ನ ದೇವರು ನಿನಗೆ ಕಳಿಸಿದ್ದಾನೆ. ಏನ್ ಗುರ್ತಾ? ನಿನ್ ಜೀವಿತದ ಆಡಳಿತವನ್ನ ಕ್ರಮವಾಗಿ ಪಡಿಸಲಿಕ್ಕೆ ಒಬ್ಬ ವರದ ಮಗನನ್ನ ದೇವರು ಕಳಿಸಿದಾನೆ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವುದಕ್ಕಾಗಿ, ನಿನ್ನ ಜೀವಿತದ ಮಾರ್ಗಗಳನ್ನ ಸರಿಪಡಿಸುವುದಕ್ಕಾಗಿ ವಂಡರ್ಫುಲ್ ಕೌನ್ಸಿಲರ್ ಅನ್ನ ಕಳಿಸಿದಾನೆ. ಒಬ್ಬ ಒಳ್ಳೆ ಆಲೋಚನೆ ಮಾಡುವಂತ ಆತನು ವಂಡರ್ಫುಲ್ ಕೌನ್ಸಿಲರ್ ಅನ್ನ, ಸಲಹೆಗಾರನನ್ನ ನಿನ್ನ ಜೀವಿತಕ್ಕೆ ಕಳಿಸಿದಾನೆ. ಯಾವ ಕಡೆ ಹೋಗ್ತಾ ಇದ್ದೇನೆ, ಏನ್ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ. ಈ 2024 ಲಾಸ್ಟ್ ಅಲ್ಲಿ ಇದ್ದೇವೆ. ಕರ್ತನ ಹೇಳ್ತಾ ಇದ್ದಾನೆ, ಒಂದು ಮಗುವನ್ನ ದೇವರು ನಿಮಗಾಗಿ ಕೊಟ್ಟಿದ್ದಾನೆ. ಈ ಮಗನು ನಿನ್ನ ಜೀವಿತದಲ್ಲಿ ಇರುವುದಾದರೆ ಈ ಮಗನು ನಿನ್ನ ಜೀವಿತದ ಆಡಳಿತವನ್ನ ಕ್ರಮಪಡಿಸ್ತಾನೆ, ನಿನ್ನ ಕುಟುಂಬದ ಆಡಳಿತವನ್ನ ಕ್ರಮಪಡಿಸ್ತಾನೆ. ಅಷ್ಟೇ ಅಲ್ಲ, ನಿನ್ನ ಜೀವಿತಕ್ಕೆ ಹಿತಕರವಾದ ಆಲೋಚನೆಗಳನ್ನ ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಸಲಹೆ ಕೊಡ್ತಾನೆ. ಯಾಕಂದ್ರೆ ನಿನ್ನ ಭವಿಷ್ಯತ್ತಿನಲ್ಲಿ ಆತನು ನಿನ್ನನ್ನ ನಡೆಸಿಕೊಂಡು ಹೋಗ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಆಮೆನ್. ಓಕೆ, ಇವನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಮುಂದೆ ಹೋಗಿ ನೋಡೋಣ. ಆತನು ಯಾರು ಅಂದ್ರೆ ಪರಾಕ್ರಮಿಯಾದ ದೇವರು. ಯಾರಾತನು? ಪರಾಕ್ರಮಿಯಾದ ದೇವರು. ಹಾಗೆ ಬರ್ತದೆ ಹಿಂದಿ. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನಿಮಗೆ ಕೊಡಲ್ಪಟ್ಟಂತ ಮಗನು ಪರಾಕ್ರಮಿಯಾದ ದೇವರು. ಪರಾಕ್ರಮ್ ಕರ್ನೇವಾಲ. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನೋಡಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಕ್ರಿಸ್ತನು, ಈ ಯೇಸು ಕ್ರಿಸ್ತನನ್ನ, ನನ್ನ ಜೀವಿತವನ್ನ ನಾನು ಆತನಿಗೆ ಕೊಟ್ರೆ ನನ್ನ ಜೀವಿತದ ಆಡಳಿತವನ್ನ ಕ್ರಮಪಡಿಸ್ತಾನೆ ಮೊದಲನೇದಾಗಿ. ಎರಡನೇದಾಗಿ, ನಾನು ಯಾವ ಸಲಹೆಗಳನ್ನ ತಗೊಂಡು ಹೋಗ್ತೇನಲ್ಲ, ಆತನ ಸಲಹೆಗಳನ್ನ, ಆ ಸಲಹೆಗಳ ಮೂಲಕ ಆತನು ನನ್ನನ್ನ ಆತನಿಟ್ಟಂತ ಭವಿಷ್ಯತ್ತಿಗೆ ತೆಗೆದುಕೊಂಡು ಹೋಗ್ತಾನೆ. ಆ ಭವಿಷ್ಯತ್ತಿಗೆ ಕೇಳ್ರಿ, ಹೋಗುವಾಗ ದಾರಿ ಮಧ್ಯದಲ್ಲಿ ಆತನು ತನ್ನ ಪರಾಕ್ರಮವನ್ನ ತೋರಿಸ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಆಮೆನ್. ನಾನು ನಂಬ್ತೇನೆ ನೀವು ಸ್ವರದಿಂದ ಕೇಳ್ತಾ ಇದ್ದೀರಿ. ಕ್ರಿಸ್ಮಸ್ ಅಂದ್ರೆ ಅರ್ಥ ಸಂಭ್ರಮ ಸಡಗರದಿಂದ ಜೀವಿಸಿ 1-2 ದಿವಸ 1 ವಾರ ಅಲ್ಲ. ನಿನ್ನ ಜೀವಿತದಲ್ಲಿ ಆತನು ನಿನ್ನ ಭವಿಷ್ಯತ್ತಿಗೆ ಸೇರಿಸುವವರೆಗೂ, ಆ ಒಂದು ವಿಲ್ ಆಫ್ ಗಾಡ್, ಅದು ದೇವರ ಚಿತ್ತ ನೆರವೇರುವವರೆಗೂ ಆತ ನಿನ್ನ ಪರಾಕ್ರಮದಿಂದ ತನ್ನ ಪರಾಕ್ರಮಗಳನ್ನ ಮಾಡಿ ತೋರಿಸ್ತಾರೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ದೇವರು ಕಳಿಸಿದನು ಇಸ್ರಾಯೇಲರಿಗೆ. ಸರಿಯಾಗಿ ಕೇಳ್ಬೇಕು. ದೇವರು ಮೋಶೆಯನ್ನ ಕಳಿಸಿದನು ಇಸ್ರಾಯೇಲರನ್ನ ಬಿಡಿಸಿಕೊಂಡು ಬರ್ಲಿಕ್ಕಾಗ. ಈಗ ಮೋಶೆ ತೆಗೆದುಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ತನ್ನ ಪರಾಕ್ರಮಗಳನ್ನ ತೋರಿಸ್ತಾ ಇದ್ದಾನೆ. ನನ್ ಸ್ವರ ಕೇಳ್ತಾ ಇರುವವರು ನಿಮ್ಮ ಆಮೆನ್ಸ್ಗಳು ಗಟ್ಟಿ ಆಗ್ಬೇಕು. ಆತನು ಯಾವಾಗ ಐಗುಪ್ತದಿಂದ ತೆಗೆದುಕೊಂಡು ಬಂದನಲ್ಲ, ಯಾಕೆ ಆತನು ಅಲ್ಲಿಂದ ಸೀದಾ ಎತ್ತಿಕೊಂಡು ಹೋಗಿ ಇಸ್ರಾಯೇಲಲ್ಲಿ ಆತನು ಇಡ್ಲಿಲ್ಲ? ಅವರಿಗೆ ಅಲ್ಲಿದ್ದಾಗಲೇ ಭವಿಷ್ಯ ಹೇಳಿದನು, ಅಲ್ಲಿದ್ದಾಗಲೇ ಭವಿಷ್ಯತ್ತನ್ನ ಹೇಳಿದನು, ಅಲ್ಲಿದ್ದಾಗಲೇ ದೇವರು ಪ್ರವಾದನೆ ಹೇಳಿದನು. ಮೋಶೆಯ ಮೂಲಕ ದೇವರು ಆ ಇಸ್ರಾಯೇಲರಿಗೆ ಕೊಟ್ಟಂತ ವಾಗ್ದಾನ ಏನು? ನಾನು ನಿಮಗೆ ವಾಗ್ದಾನದ ದೇಶಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ದೇವರು ನನ್ನನ್ನು ಕಳಿಸಿದ್ದಾನೆ. ನನ್ ಸ್ವರ ಕೇಳ್ತಾ ಇರುವವರೇ, ಹಾಗಾದ್ರೆ ದೇವರು ಮೋಶೆಗೆ ಯಾಕೆ ಕಳಿಸಿದನಂದ್ರೆ ಅವರನ್ನ ಬಂಧನದಿಂದ, ಪಾಪದಿಂದ ಬಿಡಿಸಿ ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಹಾಗಾದ್ರೆ ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗುವ ಮಧ್ಯದಲ್ಲಿ ಅವರನ್ನ ನಡೆಸಿಕೊಂಡು ಹೋಗಿದ್ದು ಯಾಕೆ ಗೊತ್ತಾ? ಯಾರು ಆತನ ಜೊತೆ ಇದ್ದಾನಲ್ಲ, ಆತನು ಪರಾಕ್ರಮಿಯಾದ ದೇವರಾಗಿದ್ದೇನೆ ಅಂತ ತೋರಿಸಲಿಕ್ಕಾಗಿ. ನನ್ ಸ್ವರ ಕೇಳ್ತಾ ಇರುವಂತ ಪ್ರತಿಯೊಬ್ಬರೇ, ನೀವು ಹುಟ್ಟಿದಾದ್ಮೇಲೆ ದೊಡ್ಡವರಾದ್ರಿ, ಅನೇಕ ಸಮಸ್ಯೆಗಳುಂಟಾದವು. PUC ಬಂದಿರಿ, ಜಾಬ್ ಮಾಡಿದ್ರಿ, ಎಜುಕೇಶನ್ ಮಾಡಿದ್ರಿ, ಸಮಸ್ಯೆ ಬಂತು. ಜಾಬ್ ಮಾಡಿದಿರಿ, ಸಮಸ್ಯೆ ಬಂತು. ಮದುವೆ ಆದ್ಮೇಲೆ ಸಂತೋಷ ಬಂತು, ಮತ್ತೆ ಸಮಸ್ಯೆ ಬಂತು. ಮಕ್ಕಳಾದ್ಮೇಲೆ ಮತ್ತೆ ಸಮಸ್ಯೆ ಬಂತು. ಮಕ್ಕಳಾದ್ಮೇಲೆ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಮತ್ತೆ ಸಮಸ್ಯೆ ಬರ್ತಾ ಇದೆ. ಇದೆಲ್ಲ ಉಂಟಾಗ್ತಾ ಇದೆ.
ಆದರೆ ನೆನಪಿಟ್ಕೊಳ್ರಿ, ಈ ದಾರಿಯ ಮಧ್ಯದಲ್ಲಿ ಆತನು ಇಲ್ಲಿವರೆಗೂ ಪರಾಕ್ರಮ ತೋರಿಸಿದಾನೆ. ಆ ಪರಾಕ್ರಮಗಳನ್ನ ನೋಡ್ರಿ, ನೆನ್ಸ್ಕೊಳ್ರಿ, ಮುಂದೆ ಕೂಡ ಪರಾಕ್ರಮಗಳನ್ನ ತೋರಿಸ್ತಾನೆ. ಆ ದಡಕ್ಕೆ ನಿಮ್ಮನ್ನ ಸೇರಿಸ್ತಾನೆ, ಆ ಭವಿಷ್ಯತ್ತಿಗೆ ನಿಮ್ಮನ್ನ ಸೇರಿಸ್ತಾನೆ. ನನ್ ಸ್ವರ ಕೇಳ್ತಾ ಇರುವಂತ ಪ್ರತಿಯೊಬ್ಬೊಬ್ಬರೇ, ಆತನು ಪರಾಕ್ರಮಶಾಲಿಯಾದ ದೇವರಾಗಿರುವುದರಿಂದ ಆತನು ನಿನ್ನನ್ನ ಈ ಬಾಧೆಗಳಿಂದ, ಈ ನೋವುಗಳಿಂದ ತೆಗೆದುಕೊಂಡು ಹೋಗಿ ತನ್ನ ಪರಾಕ್ರಮದಿಂದ ನಿನಗೆ ಪ್ರಾಮಿಸ್ ಲ್ಯಾಂಡ್, ನಿನಗೆ ವಾಗ್ದಾನ ಕೊಟ್ಟದ್ದನ್ನ, ನಿನ್ ಜೀವಿತಕ್ಕೆ ವಾಗ್ದಾನ ಕೊಟ್ಟದ್ದನ್ನ, ನಿನ್ನ ಪೂರ್ವಜರಿಗೆ ವಾಗ್ದಾನ ಕೊಟ್ಟಂತ ವಾಗ್ದಾನಕ್ಕೆ ಸೇರಿಸುವವನಾಗಿದ್ದಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಆ ಪರಾಕ್ರಮಿಯಾದ ದೇವರು ನಿನಗೆ ಕೊಡಲ್ಪಟ್ಟ. ಕೇಳ್ರಿ, ನಮ್ಮೆಲ್ಲರಿಗೂ ಮಕ್ಕಳು ಹುಟ್ಟಿದೆ, ನಮ್ಗೆಲ್ಲರಿಗೂ ಮಕ್ಕಳಿದೆ. ಅನೇಕರಿಗೆ ಆ ಮಕ್ಕಳು ದೊಡ್ಡವರಾಗಿ ಏನಾಗಿದ್ದಾರೆ, ಏನಾಗ್ತಾ ಇದ್ದಾರೆ ನಮ್ಗೆ ಗುರ್ತಿಲ್ಲ, ಮುಂದೆ ಏನಾಗ್ತಾರೆ ನಮ್ಗೆ ಗುರ್ತಿಲ್ಲ. ಆದರೆ ನಮಗೆ ಕೊಡಲ್ಪಟ್ಟಂತ ವರದ ಮಗನಾದರೂ ಪೂರ್ಣ ಜೀವನ ನನಗಾಗಿ ನನ್ನ ಜೀವಿತಕ್ಕೆ ಪರಾಕ್ರಮ ಮಾಡ್ಲಿಕ್ಕೆ ಬಂದನು. ಆತನಿಗೆ ಬೇರೆ ಉದ್ದೇಶ ಏನೂ ಇಲ್ಲ, ಆತನಿಗೆ ಬೇರೆ ಸ್ವಾರ್ಥತೆ ಏನೂ ಇಲ್ಲ, ಆತನಿಗೆ ತನ್ನದಾದಂಥದ್ದು ಏನೂ ಇಲ್ಲ. ಆತನಿಗೆ ಒಂದೇ ಗುರ್ತ, ಒಂದೇ ಲಕ್ಷ್ಯ. ನಾನು ನಿಮ್ಗೆ ಹೇಳ್ತೇನೆ, ಅದೇನ್ ಗುರ್ತ? ಲೈವ್ ಅಲ್ಲಿರುವಂತ 115 ಜನ, ಅಲ್ಲಿ 2, 3, 4 ಜನ ಸೇರಿ ನೋಡ್ತಾ ಇದ್ದೀರಾ, ಗಂಡ ಹೆಂಡತಿ ಸೇರಿ ನೋಡ್ತಾ ಇದ್ದೀರಾ, ಮಕ್ಕಳು ಸೇರಿ ನೋಡ್ತಾ ಇದ್ದೀರಾ. ಹಾಗಾದ್ರೆ ದೇವರು ವರದ ಮಗನನ್ನ ನಿನ್ಗೆ ಕೊಟ್ಟಿದ್ದಾನೆ. ಯಾಕೆ ಗುರ್ತ? ನಿನ್ ಜೀವಿತದಲ್ಲಿ ಪರಾಕ್ರಮಗಳನ್ನ ಮಾಡಿ ನಿನಗೆ ಹೋಗಿ ದಡಕ್ಕೆ ಸೇರಿಸ್ಲಿಕ್ಕಷ್ಟೇ. ಆದ್ರೆ ನಿನ್ನ ಪಾತ್ರ, ನನ್ನ ಪಾತ್ರ ಆ ಇಸ್ರಾಯೇಲರ ಹಾಗೆ ಗುಣಗುಟ್ಟುವಂತದ್ದೇ ಆಗಿದೆ. ಏನ್ ಮಾಡ್ಯಾನ್ ದೇವರು? 4 ದಿವಸ ಆರಾಮಿದ್ದೆ, ಮತ್ತ ಆರಾಮಿಲ್ಲ. 4 ದಿವಸ ಹೋದೆ, ರಿಪೋರ್ಟ್ಸ್ ಎಲ್ಲ ಅದು ಬಂತು. ಹೋಗಿ ಹೋಗಿ ಇಂಥ ಗಂಡ ಸಿಕ್ಕನ, ಇಂಥ ಹೆಂಡತಿ ಸಿಕ್ಕಳು, ಇಂಥ ಮಗ ಸಿಕ್ಕನ, ಇಂಥ ಸಮಸ್ಯೆ, ಇಂಥ ಪರಿವಾರ, ಇಂಥ ಆರ್ಥಿಕ ಪರಿಸ್ಥಿತಿ, ಸ್ಯಾಲ್ರಿ ಬರ್ತದ, ಬಂದು ಕಲಸ ಆಗ್ತದ, ಏನು ನಡೀತಾ ಇಲ್ಲ, ಮಕ್ಕಳು ಇಂಥವರು. ಓ ನನ್ ಪ್ರಿಯ ಸಿಸ್ಟರ್ ಬ್ರದರ್, ಈ ಗುಣಗುಟ್ಟೋದನ್ನ ಬಂದ್ ಮಾಡ್ರಿ. ಯಾಕಂದ್ರೆ ನಿಮಗೆ ದೇವರು ವಾಗ್ದಾನ ಕೊಟ್ಟಿದ್ದಾನ. ವಾಗ್ದಾನ ಅಂದ್ರೆ ದೇವರು ತಾನೆ, ದೇವರು ಅಂದ್ರೆ ವಾಕ್ಯ ತಾನೆ, ವಾಕ್ಯ ಅಂದ್ರೆ ನರಾವತಾರವೆನ್ನೆತ್ತಿ ಬಂದಂತ ಯೇಸು ಕ್ರಿಸ್ತನು ತಾನೆ. ಆ ಯೇಸು ಕ್ರಿಸ್ತನು ಯಾಕೆ ನಿನ್ಗೆ ಕೊಡಲ್ಪಟ್ಟಿದ್ದಾನೆ ಗೊತ್ತಾ? ನೀನ್ ಆತನ ಮೇಲೆ ಭರವಸವಿಟ್ರೆ ಆತ ನಿನ್ ಜೀವಿತದಲ್ಲಿ ಪರಾಕ್ರಮ ಮಾಡಿ ನಿನಗೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಿನ್ ಜೀವಿತಕ್ಕೆ ಪರಾಕ್ರಮಗಳನ್ನ ಮಾಡಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ. ಮತ್ತೆ ನೆನಪಿಟ್ಕೊಳ್ರಿ, ಈ ಪರಾಕ್ರಮಗಳನ್ನ ದೇವರು ಯಾಕೆ ಮಾಡ್ತಾ ಇದ್ದಾನಂದ್ರೆ ದೇವರು ನಿನ್ನೊಟ್ಟಿಗಿದ್ದಾನೆ ಅಂತ ತೋರಿಸಲಿಕ್ಕಾಗಿ. ದೇವರು ಅನೇಕರಿಗೆ ನಿನ್ನ ಮೂಲಕ ಸಾಕ್ಷಿಯನ್ನ ಪ್ರಕಟ ಮಾಡಿಸ್ಲಿಕ್ಕಾಗಿ ಈ ಪರಾಕ್ರಮಗಳನ್ನ ಆತನು ಮಾಡ್ತಾನೆ. ಅವ್ರು ಬಂದ್ರು, ಆಹಾರ ತಗೊಂಡ್ ಬಂದ್ರು, ನೀರು ತಗೊಂಡ್ ಬಂದ್ರು. ಇಸ್ರಾಯೇಲರು ಬಿಡುವಾಗ ಬರ್ತಾ ಬರ್ತಾ ದಾರಿ ಮಧ್ಯದಲ್ಲಿ ಏನಾಯ್ತು? ನೀರು ಮುಗಿದೋಯ್ತು. ಆದರೆ ಇಸ್ರಾಯೇಲರನ್ನ ಆಳ್ತಾ ಇರುವಂತವನು, ಇಸ್ರಾಯೇಲರನ್ನ ನಡೆಸಿಕೊಂಡು ಬರ್ತಾ ಇರುವವನು, ಅವರ ಅಗತ್ಯತೆಗಾಗಿ ಅವರು ಬಾಯಾರಿದಾಗ ಅವರಿಗೆ ಕಲ್ಲಿನಿಂದ ನೀರನ್ನ ಒದಗಿಸಿ ಕೊಟ್ಟಂತ ದೇವರು ನಮ್ಮ ದೇವರಾಗಿದ್ದಾನೆ. ಅವರ ಬಾಯಾರಿಕೆಯನ್ನ ತೀರಿಸಿದಂತ ದೇವರು ನನ್ನ ದೇವರಾಗಿದ್ದಾನೆ. ಆತನ ಪರಾಕ್ರಮ ಇಲ್ಲಂದ್ರೆ ಮತ್ತೇನಿದೆ? ನಾವು ಟೆಂಗ್ ತಿರ್ಸೋನಿಗೆ ತಗೊಂಡ್ ಬಂದೀವಿ, ಸೈನ್ಸಿಸ್ಗೆ ತಗೊಂಡ್ ಬಂದೀವಿ, ಎಲ್ಲ ನೋಡುದು ನಾವು. ಅಲ್ಲಿ ನೀರು ಬರ್ತದೇನು, ಇಲ್ಲಿ ನೀರು ಬರ್ತದೇನು, ಟೆಂಗ್ ತಿರ್ಸಿದ್ನು, ಏನು ತಿರ್ಸಿದ್ರು ಏನು ತಿರುಗ್ಲಿಲ್ಲ. ಆದ್ರೆ ನನ್ನ ದೇವರು ಟೆಂಗು ತಿರ್ಸ್ಲಿಲ್ಲ, ಏನು ತಿರ್ಸ್ಲಿಲ್ಲ. ಮೋಶೆಗೆ ಹೇಳ್ತಾ ಇದ್ದಾನೆ, ಹೋಗು ಆ ಬಂಡೆಯನ್ನ ಹೊಡೆ, ಆ ಬಂಡೆಗೆ ನಿನ್ ಕೈ ತೋರಿಸು, ಆ ಬಂಡೆಗೆ ನಿನ್ನ ಕಟ್ಟಿಗೆ ತೋರಿಸು, ಅದರ ಮೇಲೆ ನಾನು ನೀರನ್ನ ಉಕ್ಕಿಸ್ತೇನೆ ಎಂಬುದಾಗಿ. ನನ್ ಸ್ವರ ಕೇಳ್ತಾ ಇದ್ದೀರಾ? ನನ್ ಸ್ವರ ಕೇಳ್ತಾ ಇದ್ದೀರಾ? ನಿಮ್ಮನ್ನ ದೇವರು 2024 ಡಿಸೆಂಬರ್ ಅಲ್ಲಿ ತೆಗೆದುಕೊಂಡು ಯಾಕೆ ಬಂದಿದ್ದಾನೆ? ಇಲ್ಲಿಯವರೆಗೂ ಅನೇಕ ಪೀಡನೆ, ಅನೇಕ ಕಷ್ಟ, 11 ತಿಂಗಳು ನೋವು ತೊಂದರೆಗಳು ಉಂಟಾಗಿರ್ಬೋದು, 15 ವರ್ಷ 20 ವರ್ಷ ಕಷ್ಟ ನೋವು ತೊಂದರೆಗಳನ್ನು ಉಂಟಾಗಿರ್ಬೋದು. ಇಸ್ರಾಯೇಲರು ಕೂಡ 40 ವರ್ಷಗಳ ಕಾಲ ಅಡವಿಯಲ್ಲಿ ಸಮಯ ಕಳೀತಾ ಇದ್ದಾರೆ. ಅದರ ಅರ್ಥ ಅವರು ಸಾಯ್ಲಿಕ್ಕಾಗಿ ಅಲ್ಲ, ಅದರ ಅರ್ಥ ಅವರನ್ನ ನಾಶ ಮಾಡ್ಲಿಕ್ಕಾಗಿ ದೇವರು ತೆಗೆದುಕೊಂಡು ಬಂದಿಲ್ಲ. ಅವರಿಗೆ ವಾಗ್ದಾನವನ್ನ ನೆರವೇರಿಸಲಿಕ್ಕೆ ದೇವರು ತೆಗೆದುಕೊಂಡು ಬಂದಿದ್ದಾನೆ. ಆತನು ತಲತಲಮಾರುಗಳವರೆಗೂ ಪರಾಕ್ರಮವನ್ನ ತೋರಿಸ್ತಾ ಬರ್ತಾ ಇದ್ದಾನೆ. ಹಾಗಾದ್ರೆ 40 ವರ್ಷ 50 ವರ್ಷ 60 ವರ್ಷ ವಯಸ್ಸಾದವ್ರೆ, ಆಯ್ತು ಮುಗಿದೋಯ್ತು, ಇದು ಆಯ್ತು, ಹಾಗಾಯ್ತು, ಹೀಗಾಯ್ತು ಹೇಳುವವರೇ, ಸ್ಟಾಪ್ ಮಾಡ್ರಿ. ನಾನು ಹಿಂಗೆ ಹೇಳ್ತೇನೆ, ನಿಮ್ ಬಾಯಿಗಳಲ್ಲಿ ಆ ಮಾತುಗಳನ್ನ ತೆಗೆದಾಕ್ರಿ.
ರೋಗ, ಕಾಯಿಲೆ, ಆ ರೋಗದ ಹೆಸರುಗಳು, ಆ ಬಲಹೀನತೆಗಳು, ಆ ಒತ್ತಡ, ಆ ಮಾನಸಿಕ ಒತ್ತಡ ತೆಗೆದಾಕ್ರಿ. ನಿಮ್ಮ ನಾಲಿಗೆಗಳನ್ನ ತೆರೀರಿ. ಯಾಕಂದರೆ ಇವತ್ತು ದೇವರು ನಿಮಗಾಗಿ ಪರಾಕ್ರಮ ಮಾಡ್ಲಿಕ್ಕಿದ್ದಾನೆ. ನೀವು ಸುಮ್ಮನಿದ್ದು ಆತನ ಪರಾಕ್ರಮವನ್ನ ನೋಡ್ರಿ. ನಾವು ಅನೇಕ ಬಾರಿ ಮಾತಾಡಿ ಆತನ ಪರಾಕ್ರಮವನ್ನ ಕಾಣೋದಿಲ್ಲ. ನಾವು ಸುಮ್ಮನಾದ್ರೆ ಆತನ ಪರಾಕ್ರಮವನ್ನ ಮಾಡ್ತಾನೆ. ನಮ್ಗೆ ಕೊಡಲ್ಪಟ್ಟಂತ ಮಗನು ಕ್ರಿಸ್ತ ಯೇಸು. ನಮಗೆ ಕೊಡಲ್ಪಟ್ಟಂತ ಮಗನು ಯೇಸು ಕ್ರಿಸ್ತನು. ಆತನೇನ್ ಮಾಡ್ತಾನೆ? ನಮ್ಮ ಜೀವಿತದಲ್ಲಿ ಪರಾಕ್ರಮಗಳನ್ನ ಮಾಡ್ಲಿಕ್ಕಾಗಿ. ಮತ್ತೆ ನಾನು ಬರ್ತೇನೆ ಬ್ರದರ್, ಸಿಸ್ಟರ್. ಓ, ಇದು ಕ್ರಿಸ್ಮಸ್ ಇದೆ ಬ್ರದರ್, ಇದು ಕ್ರಿಸ್ಮಸ್ ಇದೆ ಬ್ರದರ್. ಎಸ್, ಕ್ರಿಸ್ಮಸ್ ನ ನಿಜ ಅರ್ಥ ಏನ್ ಗೊತ್ತಾ? ಕ್ರಿಸ್ಮಸ್ ನ ನಿಜ ಅರ್ಥ ಏನ್ ಗೊತ್ತಾ? ಕ್ರಿಸ್ತನು ನಿನಗಾಗಿ ಬಂದದ್ದು ಅಷ್ಟೇ, ಬೇರೆ ಏನು ಬೇಡ. ಕ್ರಿಸ್ತನು ನಿನಗಾಗಿ ಬಂದದ್ದು ಅಷ್ಟೇ, ಬೇರೆ ಯಾವುದು ಬೇಡ. ಹಾಗಾದ್ರೆ ನಿನಗಾಗಿ ಯಾಕೆ ಬಂದನ? ನಿನಗಾಗಿ ಯಾಕೆ ಬಂದನ? ಯಾಕ? ಒಂದು ಮನೆಯಲ್ಲಿ ಒಂದು 4 ಕಂಬಗಳನ್ನು ಹಚ್ಚಿ ಮೇಲೆಲ್ಲ ಹುಲ್ಲು ಹಾಕಿ 4 ಮೂರ್ತಿ ತಗೊಂಡು ಬಂದು ಮನೆಗಿಟ್ಟಂತವನಲ್ಲ. ನನ್ನ ಸ್ವಾಮಿ ಬಾಲ ಯೇಸು ಅಲ್ಲ. ನನ್ನ ಯೇಸು ಇನ್ನೂ ಬಾಲಕನಿಲ್ಲ. ನನ್ನ ಯೇಸು ಪುನರುತ್ಥಾನದ ಯೇಸು ಆಗಿದ್ದಾನೆ. ನನ್ನ ಯೇಸು ಬಾಲ ಯೇಸು ಅಲ್ಲ. ಇನ್ಫೆಂಟ್ ಜೀಸಸ್ ನನ್ ಜೀಸಸ್ ಇಲ್ಲ ರೀ. ನನ್ ಜೀಸಸ್ ರಿಸರಕ್ಷನ್ ಜೀಸಸ್ ಆಗಿದ್ದಾನೆ, ರಿಸರೆಕ್ಟೆಡ್ ಜೀಸಸ್ ಆಗಿದ್ದಾನೆ. ನಮ್ಮ ಯೇಸು ಯಾರು ಗುರ್ತಾ? ಈಗ ತೊಟ್ಟಿಲಲ್ಲಿ ಮಲಗಿಲ್ಲ. ಈಗ ನನ್ನ ಯೇಸು ಸಿಂಹಾಸನದ ಮೇಲೆ ಕೂತಿದ್ದಾನೆ. ಈಗ ನನ್ನ ಯೇಸು ಯಾರು ಗುರ್ತಾ? ಮೇಘ ರೂಢನಾಗಿ ಬರುವಂತ ಯೇಸು ನನ್ನ ಯೇಸು ಕ್ರಿಸ್ತನಾಗಿದ್ದಾನೆ. ತೊಟ್ಟಿಲಲ್ಲಿ ಮಲ್ಕೊಳ್ಳಿಕ್ಕೆ ಬಂದಿಲ್ಲ ರೀ. ಮನೆಯಲ್ಲಿ ಒಂದು ಕ್ರಿಬ್ ಮಾಡಿ, ಒಂದು ಗೋದಲಿಯನ್ನ ಮಾಡಿ ಅಲ್ಲಿ ಹಾಕಿದಿರಲ್ಲ, ಆತನಲ್ಲರಿ ನಮ್ಮ ಯೇಸು. ನಮ್ಮ ಯೇಸು ನಮ್ಮ ಜೀವಿತದ ಪರಾಕ್ರಮವನ್ನ, ನಮ್ಮ ಜೀವಿತದಲ್ಲಿ ಪರಾಕ್ರಮಗಳನ್ನ ಮಾಡ್ಲಿಕ್ಕೆ ಬಂದಿದ್ದಾನೆ. ನನ್ನ ಜೀವಿತದ ಆಡಳಿತವನ್ನ ಸುಧಾರಿಸಲಿಕ್ಕೆ ಬಂದಿದ್ದಾನೆ. ನನ್ನ ಕುಟುಂಬದ ಆಡಳಿತವನ್ನ ಸುಧಾರಿಸಲಿಕ್ಕೆ ಬಂದಿದ್ದಾನೆ. ನನ್ನ ಜೀವಿತಕ್ಕೆ ಹಿತಕರವಾದ ಆಲೋಚನೆಗಳನ್ನ, ಸಮಾಲೋಚನೆಗಳನ್ನ, ಕೌನ್ಸಿಲಿಂಗ್ ಅನ್ನ ಮಾಡ್ಲಿಕ್ಕೆ ಆತನು ಬಂದಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಮೋಶೆ ಬಂದಿದ್ದಾನೆ, ಇನ್ನೂ ಸ್ವಲ್ಪ ಹೊತ್ತಾಗಿಲ್ಲ, ನೀರಡಿಕೆ ಆಗಿದೆ ಅವರಿಗೆ. ಅಡವಿಯಲ್ಲಿ ಬೋರ್ವೆಲ್ ಇಲ್ಲ, ಅಡವಿಯಲ್ಲಿ ಬೋರ್ವೆಲ್ ಇಲ್ಲ, ಬಿಸಿಲಿದೆ, ಪೂರ್ತಿ ಅಡವಿ ಇದೆ, ದಿಕ್ಕೇ ಇಲ್ಲ, ಸಪ್ಪಳ ಇಲ್ಲ, ನೀರಿಂದು. ನಡೆದಿದ್ದಾರೆ, ಹಮ್ದು ಹಮಾರೆದು ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳು ನಡೆದಾರ್ರಿ. ನಾವ್ ಹೆಂಗ್ ಹೋಗ್ತೀವಲ್ಲ, ಸೇಲ್ ಇದೆ ಅಂತಂದ್ರೆ ಹೆಂಗ್ ಹೋಗ್ತೀವಲ್ಲ, ಎಲ್ಲ ಕುಟುಂಬಕ್ಕೆ ತಗೊಂಡು ಹಂಗ ಇವ್ರು ಸೇಲಿಗೆ ಬಂದಾರ್ರಿ. ಎಲ್ಲಿ? ಪ್ರಾಮಿಸ್ ಲ್ಯಾಂಡ್ ಸಿಗ್ತದಪ್ಪಾ, ಬಂಧನದಿಂದ ಹೊರಗೆ ಬರ್ತೀವಪ್ಪ ಅಂತ ಹೇಳಿ ಎಕ್ಸೈಟೆಡ್ ಆಗಿ ಖುಷಿಯಿಂದ ಬಂದ್ರು. ಬರ್ಬೇಕಾದ್ರೆ ನಡು ದಾರೆ ಬಂದಾಗ ನೀರ್ ಕಡಿಮೆ ಬಿತ್ತಲ್ಲ, ಅಳ್ಲಿಕ್ಕೆ ಶುರು ಮಾಡಿ. ನಮ್ದು ಹಂಗೆ ರೀ. ಕ್ರಿಸ್ಮಸ್ ತಿಂಗಳು ಫುಲ್ ಖುಷಿ. ಜನವರಿ ತಿಂಗಳು ಫುಲ್ ಖುಷಿ. ಪೇಮೆಂಟ್ ಆಗುವಂತ ವಾರ ಬಹಳ ಖುಷಿ. ಆಮೇಲೆ ಪುಸ್. ಕ್ರಿಸ್ಮಸ್ ಮುಗಿತಾ? ಆಯ್ತು ಎಲ್ಲ. ನೀವ್ ಹೊಸ ವರ್ಷ 10ನೇ ತಾರೀಕು ಮುಗಿತಾ, ಪೇಮೆಂಟ್ ಖತಮ್ ಆಯ್ತಾ, ಪುಸ್ ಎಲ್ಲ. ನನ್ ಪ್ರಿಯ ಸಿಸ್ಟರ್ ಬ್ರದರ್, ಯಾಕಂದ್ರೆ ನಮ್ಮ ಭರವಸೆ ಕ್ರಿಸ್ಮಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮ ಸಂತೋಷ ಕ್ರಿಸ್ಮಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸರಿಯಾಗಿ ಕೇಳ್ರಿ. ನಮ್ಮ ಸಂತೋಷ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮ ಸಂತೋಷ ಜನವರಿ ಫೆಬ್ರವರಿ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಮ ಸಂತೋಷ ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಕ್ರಿಸ್ತನ ನಮ್ಮೊಟ್ಟಿಗಿದ್ರೆ ನಮಗೆ ಸಂತೋಷ ಸಂಭ್ರಮಗಳಿದೆ. ನಾವು ಸಿಚುವೇಶನ್ಸ್, ನಾವು ಕಂಡೀಷನ್ಸ್. ನಮ್ಮ ಸಂತೋಷ ಡಿಪೆಂಡ್ ಆಗಿದ್ದು ನಮ್ಮ ಸೀರೆ ಮೇಲೆ. ಈಗೆಲ್ಲ ತಗೊಂಡು ಎಲ್ಲ ಬ್ಲೌಸ್ ಹೊಲಿಸಿ ಅದು ಮಾಡಿ, ಇಲ್ಲೊಂದು ಪ್ಯಾಚ್ ಇಲ್ಲೊಂದು ಡಿಸೈನ್ ಏನೇನು ಹಚ್ಚಿ ರೆಡಿ ಮಾಡಿ, ಎಲ್ಲ ಸೀರೆ ಎಲ್ಲ ರೆಡಿ ಮಾಡಿ, 2 ದಿವಸ ಮೊದಲು ಇಸ್ತ್ರಿ ಹೊಡೆದು ಎಲ್ಲ ರೆಡಿ ಮಾಡಿ ಇಟ್ಟು, ಸಂತೋಷ, ಎಷ್ಟು ಸಂತೋಷ, ತಗೊಳ್ಳುವಾಗ ಎಷ್ಟು ಸಂತೋಷ, ಎಲ್ಲ ತಗೊಂಡು ರೆಡಿ ಮಾಡಿ ಎಲ್ಲ ಸಂತೋಷ. ಹಬ್ಬಕ್ಕೆ ಚರ್ಚಿಗೆ ಹೋಗಿದೀವಿ, ಚರ್ಚಿಗೆ ಹೋದ್ಮೇಲೆ ಚರ್ಚ್ ಅಲ್ಲಿ ಹೋಗಿ ಕೂತ್ಕೊಂಡಿವಿ, ಯಾರ ದೃಷ್ಟಿನೂ ನಮ್ ಕಡೆ ಬಿದ್ದಿಲ್ಲ, ಯಾರು ನಮ್ಮನ್ನ ನೋಡಿಲ್ಲ ಅಂದ್ರೆ ಆಯ್ತ್ರಿ, ನಮ್ ಸಂತೋಷ ಹೋಯ್ತು. ಇದು ಸೀರೆ ತಗೊಳ್ಬಾರ್ದಿತ್ತು, ಯಾರು ನೋಡಿಲ್ಲ, ಇದು ಸೀರೆ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ ಯಾರು, ಈ ಡಿಸೈನ್ ಯಾರು ಅಬ್ಸರ್ವ್ ಮಾಡಿಲ್ಲ, ಈ ಕಲರ್ ಯಾರು ಅಬ್ಸರ್ವ್ ಮಾಡಿಲ್ಲ, ಈ ಕಲರ್ ಅನ್ನು ಯಾರು ನೋಡಿಲ್ಲ, ಮುಗಿದೈತ್ರಿ ಸಂತೋಷ. ತಗೊಂಡಾಗ ಯಾರಿಗೂ ತೋರ್ಸಂಗಿಲ್ಲ, 1 ವಾರ ಯಾರಿಗೂ ಇಲ್ಲ ಕ್ರಿಸ್ಮಸ್ ಹಾಕೋತಿಲ್ಲ ಅವಾಗ ನೋಡ್ರಿ, ಕ್ರಿಸ್ಮಸ್ಗೆ ಹಾಕ್ತಿಲ್ಲ ಅವಾಗ ನೋಡ್ರಿ, ಯಾವ ಕಲರ್ ಇಲ್ಲ ಅವಾಗ ನೋಡಿ, ಈಗ ಅವ್ರು ನೋಡಿಲ್ಲ, ಈಗ ನೋಡಿಲ್ಲ ಅಂದ್ರೆ ಆಯ್ತಪ್ಪ,
ಕ್ರಿಸ್ಮಸ್ ಹೋಯ್ತು, ಸಂತೋಷ ಹೋಯ್ತು. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನಿನ್ ಪ್ಯಾಂಟ್ ಕೋಟ್ ಮೇಲೆ ನಿನ್ ಸಂತೋಷ ಡಿಪೆಂಡ್ ಆಗೋದು ಬೇಡ. ನಿನ್ನ ಸಂತೋಷ ಸೀರೆ ಮೇಲೆ, ಲಾಂಗ್ ಫ್ರಾಕ್, ಆ ಫ್ರಾಕ್, ಈ ಫ್ರಾಕ್ ಮೇಲೆ ಡಿಸೈಡ್ ಆಗೋದು ಬೇಡ, ಡಿಪೆಂಡ್ ಆಗೋದು ಬೇಡ. ನಿನ್ನ ಸಂತೋಷ ನಿನ್ನಲ್ಲಿರುವಂತ ಪರಾಕ್ರಮಿಯಾದ ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿರಲಿ. ಸಂತೋಷವಿಲ್ವಾ? ಹಾಗಾದ್ರೆ ಪರಾಕ್ರಮ ಮಾಡಿ ಸಂತೋಷವನ್ನ ತೆಗೆದುಕೊಂಡು ಬರ್ತಾನೆ ಜೀವಿತದಲ್ಲಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಎಸ್, ಥ್ಯಾಂಕ್ ಯು ಜೀಸಸ್. ಎಂತ ಪರಾಕ್ರಮಶಾಲಿ! ಒಂದು ನೀರಡಿಕೆ, ನೀರೇನ್ ದೊಡ್ಡ ವಿಷಯ, ಆದ್ರೆ ನನ್ನ ದೇವರು ನೀರನ್ನು ಒದಗಿಸಿಕೊಡು. ಓಕೆ, ನೀರು ಕುಡಿದ್ರೆ ಈಗ ತೃಪ್ತಿ ಆಯ್ತು. ಈಗ ಹೊರಟ್ರು ಮತ್ತೆ ನೋಡಿ, ಅದ್ಭುತ ಉಂಟಾಯ್ತು. ಅದ್ಭುತ ಉಂಟಾದ ನೀರು ಕುಡಿದ್ರು ಅವರು. ಮೋಶೆಗೆ ಬೈತಾ ಇದ್ರು ಸ್ವಲ್ಪ ಹೊತ್ತು ಮೊದಲು, ಈಗ ನೀರು ಕುಡ್ಬಿಟ್ರು. ನೀರು ಕುಡಿದ್ಮೇಲೆ ಸಂತೋಷ ಆಯ್ತು, ಈಗ ಬಿಟ್ರು ಅವ್ರು, ಮತ್ತೆ ಹೊರಟ್ರು ಅವ್ರು ಭಜನೆ ಮಾಡ್ಕೊತ. ಆ ಜೀವನ ಏನೋ ಆಡ ನಡೀತಾ ಇದ್ದಾವಲ್ಲ ಈಗ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಹೌದಾ? ಮತ್ತೆ ಹಿಂದಿ ರಾಗಗಳಿದೆ. ಮಸೀಹ ಆಯಾ ಹೈ ಜಗ್ ಮೇ ಖುಷಿಯಾ ಲಾಯಾ ಹೈ, ಸಾರೆ ಜಹಾ ಮೇ ಆಜಿ ಪೆಹಗಾಮ್ ಲಾಯಾ ಹೈ. ಹಾಡ್ಕೊಂಡು ಹೊಂಟ್ರಿ ಅವರು ಅಡವಿಯಲ್ಲಿ. ಖುಷಾಗ್ಬಿಟ್ರು. ನೀರು ಕುಡಿದ್ವಿ. ಆಯ್ತು, ಈಗ ನೀರು ಕುಡಿದ್ರಿ, ನೀರ್ ದಾಹ ಮುಗಿತು. ಮುಂದೆ ಹೋಗ್ತಾ ಇದ್ದೀವಿ. ಈಗ ಆಹಾರ ಮುಗಿದೋಯ್ತು. ಈಗ ಆಹಾರ ಮುಗಿದೋಯ್ತು. ಮತ್ತೆ ಮೋಶೆ ಕಂಡನು ಅವರಿಗೆ. ಮತ್ತೆ ಗುಣಗುಟ್ಲಿಕ್ಕೆ ಶುರು ಮಾಡಿದ್ರು. ಏನಪ್ಪಾ ಮೋಶೆ, ಕರ್ಕೊಂಡರ ಬಂದಿ, ಊಟ ಸಿಗಲ್ಲೋಗ್ಯದ. ಕೇಳ್ರಿ, ಸರಿಯಾಗಿ ಕೇಳ್ರಿ. ಊಟ ಸಿಗಲ್ಲೋಗ್ಯದ, ಒಂದ್ ಹೊತ್ತು ಊಟ ಕೊಡಲಾಗಿದಿ, ಏನ್ ತಿನ್ಬೇಕು? ಈಗೇನಾಯ್ತು ಕೇಳ್ರಿ ಸರಿ. ಈಗೇನಾಯ್ತು? ಈ ಗುಣಗುಟ್ಟೋದ್ರಲ್ಲಿ ಆಡ್ ಐತ್ರಿ, ಪ್ಲಸ್ ಆಯ್ತು. ಏನು? ಹಿಂದಿಂದ ನೆನಪು ಬರ್ಲಿಕ್ಕೆ ಶುರು ಆಯ್ತು. ಏನು? ಅದೇ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ತಿಂದಿದ್ದೀವಲ್ಲ ಅಲ್ಲಿ ಊರಾಗಿದ್ದಾಗ, ಅದೇ ಚಲೋ ಇತ್ತು. ಐಗುಪ್ತದಲ್ಲಿ ಇದ್ದಾಗ ಅವ್ರು ಹೊಡಿತಿದ್ರಪ್ಪ. ದಾಸತ್ವದಲ್ಲಿ ಇದ್ರು ಪರವಾಗಿಲ್ಲ, ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಕೊಡ್ತಿದ್ರು. ಈರುಳ್ಳಿ ಬರುಳ್ಳಿ ಎಲ್ಲ ಇತ್ತಲ್ಲ ಅಲ್ಲಿ ಐಗುಪ್ತದಾಗ. ಎಷ್ಟೋ ದುಡಿತಿದ್ವಿ, 8 ತಾಸು ಬದ್ಲಿ 12 ತಾಸು ದುಡಿತಿದ್ವಿ, ಪರವಾಗಿಲ್ಲ. ಊಟರ ಕೊಳ್ಳತ್ತಿದ್ರಲ್ಲ ಅವ್ರು ನಮಗ. ಚಲೋ ಇದ್ದೀವಲ್ಲ ನಾವು ಅವಾಗ. ಯಾಕರ ಕರ್ಕೊಂಡು ಬಂದಿನಿ? ಊಟ ಇಲ್ಲ ನಮ್ಗೆ, ತಿನ್ಲಿಕ್ಕಿಲ್ಲ, ನಮ್ಮ ಮಕ್ಕಳಿಗೆ ತಿನ್ಲಿಕ್ಕಿಲ್ಲ ಅಂತ ಈಗ ಮತ್ತೆ ಗುಣಗುಡ್ತಾ ಇದ್ದಾರೆ. ಯಾರು? ಇಸ್ರಾಯೇಲರು. ಯಾರು? ಸ್ವಲ್ಪ ಹೊತ್ತಿನ ಹಿಂದೆ ಇವರ ನೀರಡಿಕೆಯನ್ನ ನೀಗಿಸಿದಂತ ದೇವರ ಅದ್ಭುತ ಕಂಡಂತ, ಪರಾಕ್ರಮ ಕಂಡಂತ ಜನರಿವರು. ನಾವು ಕೂಡ 23ರಲ್ಲಿ ಪರಾಕ್ರಮ ಕಂಡಿದ್ದೇವೆ. 1920ಯ ಒಂದು ದೊಡ್ಡ ವ್ಯಾಧಿಯ ಸಮಯದಲ್ಲಿ ಪರಾಕ್ರಮವನ್ನು ಕಂಡಿದ್ದೇವೆ. ಅದಕ್ಕಿಂತ ಹಿಂದೆ ಪರಾಕ್ರಮವನ್ನು ಕಂಡಿದ್ದೇವೆ. ಮದುವೆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಕಾಯಿಲೆ ವಿಷಯದಲ್ಲಿ, ಸಾಲದ ವಿಷಯದಲ್ಲಿ, ಜಗಳಗಳ ವಿಷಯದಲ್ಲಿ ಪರಾಕ್ರಮಗಳನ್ನು ಕಂಡಿದ್ದೇವೆ ಹಿಂದೆ ಎಲ್ಲಾ ವರ್ಷಗಳು. ಆದರೆ ಈಗಿನ ಪರಿಸ್ಥಿತಿಯನ್ನ ನೋಡುವಾಗ ಆ ಪರಿಸ್ಥಿತಿಗಳಿಗಿಂತ ಇದು ದೊಡ್ಡದಾಗಿ ಅನಿಸ್ತಾ ಇದೆ. ಅದಕ್ಕೆ ನಮಗನಿಸ್ತಾ ಇದೆ, ಅಲ್ಲೇ ಇದ್ದಿದ್ರೆ ಸರಿಯಾಗಿತ್ತಲ್ಲಪ್ಪ. ಯಾಕರ ಯೇಸು ಸ್ವಾಮಿಗೆ ನಂಬದೆ, ಯಾಕರ ಪ್ರೇಯರಿಗೆ ಹೋದೆ, ಯಾಕರ ಚರ್ಚಿಗೆ ಹೋದೆ, ಯಾಕಂದ್ರೆ ಸ್ಪಿರಿಚುವಲ್ ಲೈಫ್ ಲೈನಿಗೆ ಬಂದೆ, ಯಾಕಾದ್ರು ಅಲ್ಲೇ ಚೆನ್ನಾಗಿತ್ತಲ್ಲ. ವರ್ಷಕ್ಕೊಂದು ಚರ್ಚಿಗೆ ಹೋಗ್ತಿದೆ, ವರ್ಷಕ್ಕೊಂದ್ಸರ್ತಿ ಬೈಬಲ್ ಧೂಳು ತೆಗಿತಿದೆ. ಈಗ ದಿನ ಬೈಬಲ್ ತೆಗಿಬೇಕು, 6ಕ್ಕೂ ತೆಗಿಬೇಕು, ಸಂಜೆಗೆ ಬಿ ತೆಗಿಬೇಕು, ಮುಂಜಾನೆ ಬಿ ತೆಗಿಬೇಕು, ಸಂಜೆಗೆ ಬಿ ತೆಗಿಬೇಕು. ಓದಂತ ನನ್ನ ಓದಂತ ಅದು ಚಲೋ ಇತ್ತಲ್ಲ. ಇಲ್ಲಿ ಯಾಕ ಊಟ ಇಲ್ಲಲ್ಲ? ಈಗ ಅನಾರೋಗ್ಯ ಇದೆಯಲ್ಲ, ಕಾಯಿಲೆಯಲ್ಲಿ ಬಿದ್ದಿದ್ದೀನಿ, ಸ್ವಸ್ಥ ಇಲ್ಲ. ಈಗ ಆರಾಮಾಗಿ ಬಂದಿದ್ದೆ, ಮತ್ತೆ ಆರಾಮಿಲ್ಲ, ಆಪರೇಷನ್ ಆಗಿದೆ, ಮತ್ತೆ ಏನೋ ತೊಂದರೆ ಆಗಿದೆ. ಎಸ್, ನಮ್ಮ ಶರೀರ, ನಾವು ಮನುಷ್ಯರು, ನಾವು ಹೀಗೆ. ಆದರೆ ಪರಾಕ್ರಮಿಯಾದ ದೇವರು ಪರಾಕ್ರಮವನ್ನ ನಿಲ್ಲಿಸೋದೂ ಇಲ್ಲ. ಆತನು ಮತ್ತೆ ಇಳಿದು ಬರ್ತಾನೆ. ನೀನು ಕೂಗುವಂಥದ್ದಷ್ಟೇ, ಗುಣಗಟ್ಟುವಂಥದ್ದಲ್ಲ. ನಿನ್ನ ಕೂಗ ಕೇಳ್ತಾನೆ, ಗುಣಗುಟ್ಟುವಿಕೆ ಅಲ್ಲ. ಮತ್ತೆ ಅವ್ರು ಬಂದು ಮೋಶೆಯನ್ನ ಹೇಳುವಾಗ, ಈಗ ಮೋಶೆ ಕೂಡ ಗರಂ ಆಗಿದ್ದಾನೆ. ಎಂತವ್ರಿ ನೀವು, ಇಷ್ಟೆಲ್ಲಾ ಅದ್ಭುತ ನೋಡಿರಿ, ಇದೆಲ್ಲ ಮಾಡಿದಾನ ಅಂದ್ರೂ ಅಳ್ತಿರಲ್ಲ ಅಂತ. ಅದಕ್ಕೆ ದೇವರು ಹೇಳ್ತಾನೆ ಮೋಶೆಗೆ, ನೀನಾರು? ಅವರು ನನ್ನವರು, ನನ್ನ ಪ್ರಜೆಗಳು. ಯಸ್, ಅವ್ರಿಗೆ ಹೋಗಿ ಹೇಳು, ನಾನು ಆಕಾಶದಿಂದ, ಭೂಮಿಯಿಂದಲ್ಲ, ಇವರು ಭೂಮಿಯಿಂದ ತಿಂದ ಆಹಾರವನ್ನ ತಿಂದು ನೆನೆಸ್ತಾ ಇದಾರಲ್ಲ, ನಾನು ಪರಾಕ್ರಮಿಯಾದ ದೇವರು, ನಾನು ಆಕಾಶದಿಂದ ಮನ್ನವನ್ನ ಸುರಿಸ್ತೇನೆ ಹೊತ್ತೊತ್ತಿಗೆ ಸರಿಯಾಗಿ.
ಹೊತ್ತೊತ್ತಿಗೆ ಸರಿಯಾಗಿ ತುತ್ತನ್ನ ಕೊಡ್ತೇನೆ ಎಂಬುದಾಗಿ. ನಿಮ್ಮ ಆಮೆನ್ಸ್ ಗಳು ಕಡಿಮೆ ಇದೆ ನನ್ನ ಪ್ರಿಯ ಸಿಸ್ಟರ್ ಬ್ರದರ್. ನಿನ್ ಸುತ್ತ, ನಿನ್ನ ಮುತ್ತ, ನಿನ್ನ ಹಿಂದೆ, ನಿನ್ನ ಮುಂದೆ ನೀನ್ ಏನ್ ಪರಿಶ್ರಮ ಪಟ್ಟಿದ್ದಿ, ಇದು ಯಾವುದೂ ಅಲ್ಲ. ನೀನ್ ದೇವರನ್ನ ಸ್ತುತಿಸು, ದೇವರನ್ನ ಕೊಂಡಾಡು, ದೇವರನ್ನ ನೆನೆಸಿಕೋ. ಯಾಕಂದ್ರೆ ವರದ ಮಗನು ನಿನಗೆ ಕೊಡಲ್ಪಟ್ಟಿದ್ದಾನೆ. ಆತನಾರು ಅಂದ್ರೆ ಇನ್ನೊಂದಾವರ್ತಿ ನಿನ್ ಜೀವಿತದಲ್ಲಿ ತನ್ನ ಪರಾಕ್ರಮವನ್ನ ತೋರಿಸ್ತಾನೆ, ತನ್ನ ಪರಾಕ್ರಮವನ್ನ ತೋರಿಸ್ತಾನೆ, ತನ್ನ ಶಕ್ತಿಯನ್ನ ತೋರಿಸ್ತಾನೆ. ಯಾಕೆ? ನಿನಗಾಗೆ ಬಂದಿದ್ದಾನ. ಅರ್ಥ ಆಗ್ತಾ ಇದೆಯಾ? ಆತನು ಬಂದದ್ದೇ ನಿನಗಾಗಿ. ಏನ್ರಿ ಯಾರಾದ್ರೂ ಬಂದ್ರೆ ನಾವು ಹೇಳ್ತೀವಿ, ಏನ್ರಿ ಯಾಕಡೆ ಬಹಳ ದಿನ ಆದ್ಮೇಲೆ ಬಂದ್ರಿ, ನಿಮ್ ಸಲಕ್ಕೆ ಬಂದಿವ್ರಿ. ನಮ್ ಸಲಕ್ಕೆ ಬಂದಿರಿ? ಹೇಳ್ರಿ ಏನ್ ಕತಿ, ಏನಿಲ್ಲ. ಟೈಮ್ ಸ್ಪೆಂಡ್ ಮಾಡ್ತೀವಿ, ಅವಾಗ ಗುರ್ತಾಗ್ತದೆ ಅವ್ರು ಯಾಕೆ ಬಂದಿದ್ರು ನಮ್ಮ ಮನೆಗೆ ಅಥವಾ ನಮ್ಗೆ ಭೇಟಿಯಾಗಿ. ನಾವು ಏನಾಗ್ಬಿಟ್ಟಿದ್ದೇವೆ, ದೇವರು ತನ್ನ ಮಗನನ್ನು ನಮಗಾಗಿ ಕಳಿಸಿದಾನೆ, ನಾವು ನಮ್ಮ ಲೈಫ್ ಅಲ್ಲಿ ಬಿಸಿ ಇದೀವಿ. ಆಯ್ತು, ಒಂದು ಗೋದಲಿಯಲ್ಲಿ ಮಲಗಿಸ್ತೀವಿ, ಓದಿವಿ, ಸಂಡೆ ದಿನ ಹೋಗಿ ಕ್ಯಾರಲ್ಸ್ ಓಡಾಡ ಬಂದಿವಿ, ದಣದಿವಿ, ಮಕ್ಕೊಂಡಿವಿ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕ್ಯಾರಲ್ಸ್ ಓದಿವಿ, ದಣದಿವಿ, ಮಕ್ಕೊಂಡಿವಿ, ಕ್ಯಾಪ್ ಹಾಕೊಂಡಿವಿ, ಸೇಮ್ ಡ್ರೆಸ್ ಹಾಕೊಂಡಿವಿ, ಸೇಮ್ ಸೀರೆ ಹಾಕೊಂಡಿವಿ, ಸೇಮ್ ಬಟ್ಟೆ ಹಾಕೊಂಡಿವಿ, ಎಲ್ಲ ಸೇಮ್ 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 ಸೇಮ್. ಆದ್ರೆ ಕ್ರಿಸ್ತನ್ ಜೊತೆ ಮ್ಯಾಚ್ ಆಗ್ಲಿಕ್ಕೆ ಕ್ರಿಸ್ತನನ್ನ ದೇವರು ಕಳಿಸಿದ್ದಾನೆ. ಕ್ರಿಸ್ತನ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಹಿಂಗ್ ಮ್ಯಾಚ್ ಆಗ್ತದೆ ದಿನ ಅಲ್ವಾಕೆ. ಇಲ್ಲ ಸರ್, ನಾವು ರಾತ್ರಿ ಎಲ್ಲ ಕ್ಯಾರಲ್ಸ್ ಹೋಗಿ ಬಂದು ಇವತ್ತು ಬೈಬಿಲ್ ಓದಿಲ್ಲ. ಇಲ್ಲ ಸರ್, ಇವತ್ತು ಪ್ರೇಯರ್ ಮಾಡಿಲ್ಲ. ಅಲ್ಲೆಲ್ಲ ಪ್ರೇಯರ್ ಮಾಡಿದಾರಲ್ಲ, ಅದಕ್ಕೆ ನಾವೇನ್ ಪ್ರೇಯರ್ ಮಾಡಿಲ್ಲ. ಇಲ್ಲ ಸರ್, ಆಯ್ತು ಒಂದು ವಾರ ಏನೂ ಇಲ್ಲ ಸರ್, ಒಂದು ವಾರ ಫುಲ್ ಬಿಸಿ ಸರ್, ಏನು ಸ್ವೀಟ್ಸ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಪ್ರೇಯರೇ ಇಲ್ಲ. ಏನ್ ಮಾಡ್ಬೇಕು? ವಾಕ್ಯನೇ ಇಲ್ಲ. ಇದು ಕ್ರಿಸ್ಮಸ್. ಕ್ರಿಸ್ತನು ಬಂದದ್ದು, ವರದ ಮಗನು ಬಂದದ್ದು ನಿನ್ನ ಜೀವಿತಕ್ಕೆ ಪರಾಕ್ರಮ ಮಾಡ್ಲಿಕ್ಕೆ. ನೀನು ಪರಾಕ್ರಮವನ್ನ ನೋಡದೆ ನೀನ್ ಇಲ್ಲೇ ಸಂತೋಷ ಪಡ್ತಾ ಇದೀಯಾ? ಇದರಲ್ಲೇ ತೃಪ್ತಿಗೊಳ್ತಾ ಇದೀಯಾ? ನನ್ ಪ್ರಿಯ ಸಿಸ್ಟರ್ ಬ್ರದರ್, ನನ್ ಜೀವಿತಕ್ಕೆ ದಿನಾಲು ಪರಾಕ್ರಮ ಮಾಡ್ಲಿಕ್ಕೆ ನನ್ ದೇವರು ತನ್ನ ಒಬ್ಬನೇ ಮಗನನ್ನ ಕಳಿಸಿದಾನೆ. ಹಾಗಾದ್ರೆ ನಿನ್ ಜೀವಿತದಲ್ಲಿ ಆತನ ಪರಾಕ್ರಮವಾಗ್ಬೇಕಾ? ಹಾಗಾದ್ರೆ ಆತನನ್ನ ಕೂಗು, ಆತನನ್ನ ಕರೆಯಿ, ಆತನ ಕಡೆಗೆ ಲಕ್ಷ್ಯ ಕೊಡು. ಆತನು ಜೀವಿತದಲ್ಲಿ ತನ್ನ ಪರಾಕ್ರಮವನ್ನ ತೋರಿಸ್ತಾನೆ, ನಿಂದಲ್ಲ. ಇರದೇ ಇರುವಂತ ವಸ್ತುಗಳು ನಮ್ಮ ಮನೆಯಲ್ಲಿ ಬಂದು ಕೂತು ಅವೇ ಆಳ್ವಿಕೆ ಮಾಡ್ತಾ ಇದೆ. ಬಂದ ಜನರು ಅದನ್ನ ನೋಡಿ ಅದಕ್ಕೆ ಹೊಗಳ್ತಾ ಇದ್ದಾರೆ, ಕ್ರಿಸ್ತನನ್ನ ಹೊಗಳ್ತಾ ಇಲ್ಲ. ಅಂದ ಕ್ಷಣವೇ ನಾನು ಅವುಗಳನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಶುರು ಮಾಡಿದೆ. ಇವತ್ತು ನೀವು ಬಂದು ನಮ್ಮ ಮನೆಯಲ್ಲಿ ಹುಡುಕಿದ್ರೆ ನಿಮ್ಗೆ ಕ್ರಿಸ್ಮಸ್ ಟ್ರೀ ಸಿಗೋದಿಲ್ಲ, ನಿಮಗೆ ಸ್ಯಾಂಟಾ ಕ್ಲಾಸ್ ಸಿಗೋದಿಲ್ಲ. ನಿಮ್ಗೆ ಒಂದು ನಕ್ಷತ್ರ ಸಿಗಬಹುದು, ನಿಮ್ಗೆ ಅನೇಕ ನಕ್ಷತ್ರಗಳು ನಿಮಗೆ ಸಿಗಬಹುದು. ಆ ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಾಗಿ ನಾವು ಕೂಡ ಸಿಗಬಹುದು. ಆದರೆ ಈ ನಿರ್ಜೀವವಾದಂಥದ್ದು ಯಾವುದು ಕೂಡ, ದೇವರ ವಾಕ್ಯದಲ್ಲಿ ಇಲ್ಲದಿರುವಂಥದ್ದು ಯಾವುದು ಕೂಡ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಮೊದಲು ನಾನ್ ಬಿಟ್ಟೆ, ಅದ ನಂತರ ಬಂದು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಬ್ರದರ್, ನಮ್ ಸಂತೋಷ ಕ್ರಿಸ್ಮಸ್ ಟ್ರೀಯಲ್ಲಿ ಬಾಜು ನಿಂತ್ಕೊಂಡು ಫೋಟೋ ತಗೊಳ್ಳೋದರಿಂದ ಬರೋದಿಲ್ಲ. ನಮ್ಮ ಸಂತೋಷ ಕ್ರಿಸ್ತನು ನಮ್ಮ ಒಳಗಡೆ ಇರುವುದರಿಂದ ಬರ್ತದೆ. ಪರಾಕ್ರಮ ಆತನದು ನಮ್ಮ ಒಳಗಡೆ ಆಗುವುದರಿಂದ, ಹೊರಗಡೆ ಆಗುವುದರಿಂದ ಬರ್ತದೆ. ಹಾಗಾಗಿ ಈಗ ಹಸಿದಿದ್ದಾರೆ, ಕೂಗ್ತಾ ಇದ್ದಾರೆ. ಮೋಶೆ ಕೂಗಿದ್ದಾನೆ, ಬೈಬಲ್ ಹೇಳ್ತದೆ ಆತನು ಮನ್ನವನ್ನ ಸುರಿಸಿದ್ದಾನೆ. ನನ್ ಪ್ರಿಯ ಸಿಸ್ಟರ್, ನನ್ ಪ್ರಿಯ ಬ್ರದರ್, ನೀವು ಅದ್ಭುತವಾಗಿ ಆ ವಾಕ್ಯಗಳನ್ನ ಓದಿದ್ರೆ, ಈ ಇಸ್ರಾಯೇಲರ ನಡೆ ಬಂದು ಓದಿದ್ರೆ ನೀವು ಚೆನ್ನಾಗಿ ನೋಡ್ರಿ. ಫಸ್ಟ್ ದೇವ್ರು ನೀರು ಕೊಟ್ಟನು, ಆಮೇಲೆ ಊಟ ಕೊಟ್ಟನು, ಆಮೇಲೆ ಮತ್ತೆ ನೀರಿಗೆ ಬಂದ್ರು, ಮತ್ತೆ ನೀರು ಕೊಟ್ಟರು. ಹೌದಾ? ನಾವು ಊಟ ಮಾಡುವಾಗ ಹಾಗೆ ಮಾಡ್ತೀವಲ್ಲ, ಫಸ್ಟ್ ನೀರು ಕುಡಿತೇವೆ, ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡ್ತೇವೆ, ಇನ್ನು ಸ್ವಲ್ಪ ಹೊತ್ತು ಗ್ಯಾಪ್ ಮಾಡಿ ಮತ್ತೆ ನೀರು ಕುಡಿತೇವೆ. ದೇವರಿಗೆ ಸ್ತೋತ್ರ. ನಮ್ ದೇವರು ಕೂಡ ಹಾಗೆ ಬಹಳ ಅದ್ಭುತ ದೇವರ್ರಿ. ನಮ್ ದೇವರು ಬಹಳ ಜ್ಞಾನವಂತನ್ರಿ. ಈಗ ನಾವು ಓದಿದೀವಲ್ಲ, ವಂಡರ್ಫುಲ್ ಕೌನ್ಸಿಲರ್ ರೀ, ಆಡಳಿತಗಾರನು ರೀ, ಅದ್ಭುತ ಸ್ವರೂಪನು ರೀ, ಆಲೋಚನಾ ಕರ್ತನು ರೀ ನಮ್ಮ ದೇವರು. ಸುಮ್ಮನೆ ಏನು ಇಲ್ಲ, ಜಸ್ಟ್ ನೀವು ಡಿಪೆಂಡ್ ಆಗಿರ್ರಿ, ಸುಮ್ಮನೆ ಆತನ ಮೇಲೆ ಡಿಪೆಂಡ್ ಆಗಿರ್ರಿ. ಯಾಕಂದ್ರೆ ನೀವು ಡಿಪೆಂಡ್ ಆಗುವಾಗ ಆತನು ನಿಮ್ಮಲ್ಲಿ ಮೈಟಿ ವರ್ಕ್ಸ್ ಗಳನ್ನ ಮಾಡ್ತಾನೆ, ಅದ್ಭುತ ಕಾರ್ಯಗಳು, ಪರಾಕ್ರಮವಾದ ಕಾರ್ಯಗಳನ್ನ ಆತನು ಮಾಡ್ತಾನೆ. ಸಾಧಾರಣವಾದದನ್ನ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ, ಅಸಾಧಾರಣವಾದದ್ದನ್ನೆಲ್ಲ ಕೂಡ ಆತನು ನಿಮ್ಗಾಗಿ ಸಾಧ್ಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಮೇರೆ ಲಿಯೇ ಕೋಯಿ ಭಿ ಕಾಮ್ ಕಠಿನ್ ಹೈ. ಏನು ನಿಮ್ಮಂದ ನೀವು ಗಂಡ ಹೆಂಡತಿ 1 ವರ್ಷ 2 ವರ್ಷ 3 ವರ್ಷ 10 ವರ್ಷ 15 ವರ್ಷ 20 ವರ್ಷ ಮದುವೆ ಆಗಿ ಮಕ್ಕಳಿಲ್ವಾ? ಹಾಗಾದ್ರೆ ಆತನಿಂದ ಕಠಿಣನ ಕೇಳ್ತಾ ಇದ್ದಾನ ಆತನು. ಹೇಳ್ರಿ, ನನ್ ಮಗಳು 25 26 27 ದಾಟ್ತಾ ಇದ್ದಾಳೆ, ಮಕ್ಕಳು ಮದುವೆ ಆಗ್ತಾ ಇಲ್ಲ, ಮಗನ ಮಗಳ ಮದುವೆ ಆಗ್ತಾ ಇಲ್ಲ. ಹಾಗಾದ್ರೆ ಕೇಳ್ತಾ ಇದ್ದಾನೆ, ಹೇಳ್ರಿ.
ಆತನಿಂದ ಕಠಿಣವಾದದ್ದು ಇದೆಯಾ? ಓ, ನಾನು ಇಷ್ಟು ವರ್ಷ ದುಡಿತಾ ಇದ್ದೇನೆ, ಒಂದು ಮನೆ ನನಗೆ ಆಗ್ತಾ ಇಲ್ಲ ಕಟ್ಲಿಕ್ಕೆ. ಹೌದು, ನಿನಗೆ ಆಗ್ತಾ ಇಲ್ಲ. ಆತನಿಗೆ ಕೇಳ್ರಿ, ನಿನ್ನಿಂದ ಆಗದಿಲ್ಲನಪ್ಪ ದೇವ್ರೆ, ನನ್ ಗಂಡ ಹಾಳಾಗಿ ಹೋಗ್ತಾ ಇದ್ದಾನೆ, ಎಲ್ಲ ತಪ್ಪುದಾರಿಗೆ ಹೋಗ್ಬಿಟ್ಟಿದ್ದಾನೆ, ಎಷ್ಟ್ ಹೇಳತ್ತೀನಿ ಕೇಳಲ್ಲೋಗೇನ, ನಾನೇ ಅಳ್ಳತ್ತೀನಿ. ಹೌದಾ, ಬಿಡು, ದೇವ್ರಿಗೆ ಕೇಳು. ದೇವ್ರು ಹೇಳ್ತಾ ಇದ್ದಾನೆ, ಇಸ್ ಇಟ್ ಎನಿಥಿಂಗ್ ಹಾರ್ಡ್ ಫಾರ್ ಮೀ? ಯಾವುದಾದ್ರೂ ನನಗಾಗಿ ಕಠಿಣವಾಗಿದೆಯಾ? ನನ್ನಿಂದ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಇದೆಯಾ? ಈ ಸ್ವಾಮಿಗೆ, ದೇವರಿಗೆ ಯಾವುದಾದ್ರೂ ಅಸಾಧ್ಯವಾದದ್ದು ಇದೆಯಾ? ಈ ಪರಾಕ್ರಮಿಯಾದ ದೇವರಿಗೆ ಯಾವುದಾದ್ರೂ ಅಸಾಧ್ಯವಾದದ್ದು ಇದೆಯಾ? ನನ್ ಪ್ರಶ್ನೆ ನಿಮಗೆ. ಕಲ್ಲಿನಿಂದ ನೀರ್ ತರಬಹುದು, ಆಕಾಶದಿಂದ ಮನ್ನ ಸುರಿಸಬಹುದಾದ್ರೆ, ನಿನ್ ಜೀವಿತದ ಈ ಸಣ್ಣ ಪುಟ್ಟ ವಿಷಯಗಳಿಗಾಗಿ, ಕಿಡ್ನಿ ಆಪರೇಷನ್, ಕಿಡ್ನಿಯಲ್ಲಿ ತೊಂದರೆ, ಎಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಎಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲೋ ಆಕ್ಸಿಡೆಂಟ್ ಆಗಿದೆ, ಥೈರಾಯ್ಡ್, BP, ನನ್ನ ಹೆಸರು ತಗೊಳ್ಳೋದಿಲ್ಲ, ಇವತ್ತು ತಗೊಳ್ತಾ ಇದ್ದೇನೆ, ಎಲ್ಲ ರೋಗಗಳು, ಸಿಗರೇಟು, ಕುಡುಕುತನ, ವ್ಯಭಿಚಾರ, ಅನೇಕ ರೋಗಗಳು, ವಿಧ ವಿಧವಾದ ರೋಗಗಳು, ತಲೆಯಿಂದ ಹಿಡಿದು ಅಂಗಾಲಿನವರೆಗೂ. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನಿಂದ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ಔಷಧ ಇಲ್ಲ ಲೋಕದಲ್ಲಿ, ಡಾಕ್ಟರ್ಸ್ಗಳಿಂದ ಆಗೋದಿಲ್ಲ, ದೊಡ್ಡ ಇದಕ್ಕಿಂತ ದೊಡ್ಡ ವೈದ್ಯನಿಂದ ಆಗೋದಿಲ್ಲ, ಹಣ ಇಲ್ಲ. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾನೆ, ಅಸಾಧ್ಯವಾದದ್ದು ಇದೆಯಾ? ಒಲಿ ಇಲ್ಲ, ಗ್ಯಾಸ್ ಸ್ಟೋವ್ ಇಲ್ಲ, ಕಟ್ಟಿಗೆ ಇಲ್ಲ, ಹೋಲಿ ಬಿಡ್ರಿ, ಕಡ್ಡಿನೂ ಇಲ್ಲ ಕೊರಿಲಿಕ್ಕೆ ಇಸ್ರಾಯೇಲರಿಗೆ ಅಡವಿಯಲ್ಲಿ. ಗ್ಯಾಸ್ ಸ್ಟೋವ್, ಸಿಲಿಂಡರ್ ಎಲ್ಲ ಬಿಡ್ರಿ, ಬೆಂಕಿ ಕಟ್ಟಿಗಿರಿ, ಬೆಂಕಿ ಕಡ್ಡಿ ಹಚ್ಚಲಕ್ಕ ಅದೂ ಇಲ್ಲ. ಕುದ್ದಿಲ್ಲ, ಕುದಿಸಿಲ್ಲ, ಬೇಯಿಸಿಲ್ಲ, ಬೇಯ್ದಿಲ್ಲ. ಆದರೆ ಬೈಬಲ್ ಹೇಳ್ತದೆ, ಪರಾಕ್ರಮಿಯಾದ ದೇವರು ತನ್ನ ಪರಾಕ್ರಮದಿಂದ ಬೇಯಿಸಿ ಕಳಿಸಿದಾನೆ ಅವರ ತುತ್ತನ್ನ, ಆ ಗಳಿಗೆಯ ಆಹಾರವನ್ನ. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ಇಸ್ ಎನಿಥಿಂಗ್ ಹಾರ್ಡ್ ಫಾರ್ ಮೀ? ಯಾವುದಾದ್ರೂ ಅಸಾಧ್ಯವಾದದ್ದು ನನಗಿದೆಯಾ? ऐसा कुछ काम है जो असंभव है मेरे लिए? ಯಾರು ಕೇಳ್ತಾ ಇದ್ದಾರೆ? ಪರಾಕ್ರಮಶಾಲಿಯಾದ ದೇವರು ಕೇಳ್ತಾ ಇದ್ದಾನೆ. ನನ್ನನ್ನ ಬಿಟ್ಟು ಪಾಸ್ಟರ್ಗಳ ಹಿಂದೆ ಹೋದ್ರೆ, ನೀವು ನನ್ನನ್ನ ಬಿಟ್ಟು ಮೀಟಿಂಗ್ಸ್ ಗಳ ಹಿಂದೆ ಹೋದ್ರೆ, ನನ್ನಿಂದ ಅಸಾಧ್ಯವಾದದ್ದು ಯಾವ್ದಾದ್ರು ಇದೆಯಾ? ಹಾಗಾದ್ರೆ ನಾನು ನಿಮ್ಮನ್ನು ಒಪ್ಪಿಸಿ ಕೊಡ್ತೇನೆ. ನೀವು ನೋಡ್ರಿ, ಬೆಳಿಗ್ಗೆ ಒಂದು ಪ್ರೇಯರ್, ಮಧ್ಯಾಹ್ನ ಒಂದು ಪ್ರೇಯರ್, ಸಂಜೆಗೆ ಒಂದು ಪ್ರೇಯರ್, ಪ್ರೇಯರ್ 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 ಪ್ರೇಯರ್, ಚರ್ಚ್ 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 ಚರ್ಚ್, ಅಲ್ಲಿ ಇಲ್ಲಿ ಮುಂಜಾನೆ ಸಂಜೆ ತನ ಚರ್ಚ್ನಾಗೆ ಇರ್ತದೆ. ಒಳಗಡೆ ಏನು ಬದಲಾವಣೆ ಇಲ್ಲ, ಹೊರಗಡೆ ಏನು ಬದಲಾವಣೆ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಆತನ ವಾಕ್ಯ ಈಗ ಸಿಸ್ಟರ್ ಓದಿದ ಹಾಗೆ, ಆತನು ಸ್ವತಃ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ತೆಗೆದುಕೊಂಡು ಹೋಗಿ ಅವನ ಕೈಯಲ್ಲಿ ಕೊಟ್ಟು ಬಿಡ್ತೇನೆ. ನೀವು ಬಾಳನ್ನು ಆರಾಧಿಸಿದಿರಿ, ನೀವು ಧೂಪ ಹಾಕಿದಿರಿ, ಅದಕ್ಕೆ ಹಾಗಾದ್ರೆ ನಾನು ನಿಮ್ಗೆ ಕೊಟ್ಟು ಬಿಡ್ತೇನೆ. ಯಾಕೆ? ನೀವು ನನ್ನನ್ನು ಅನುಸರಿಸಲೇ ಇಲ್ಲ, ನೀವು ನನ್ನ ವಾಕ್ಯಗಳನ್ನ ಕಂಡುಕೊಳ್ಳಿಲ್ಲ, ನೀವು ಅದನ್ನು ಅನುಸರಿಸಿ ನಡೀಲಿಲ್ಲ, ನೀವು ಅದನ್ನು ಓದ್ಲಿಲ್ಲ, ನೀವು ಅದರಲ್ಲಿ ನಡೀಲಿಲ್ಲ. ನೀವು ಖಾಲಿ ಜಸ್ಟ್ ಪಾಸ್ಟರ್ ಹೇಳಿದ್ರು ನಡೆದ್ರಿ. ನೀವು ಜಾರ್ಜ್ ಅಣ್ಣ ಹೇಳಿದ್ರು, ಜಾರ್ಜ್ ಪಾಸ್ಟರ್ ಹೇಳಿದ್ರು, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಜಾರ್ಜ್ ಅಣ್ಣಗೆ ಹೋಗ್ತೀನಿ, ಜಾರ್ಜ್ ಅಣ್ಣಗೆ ಫೋನ್ ಹಚ್ತೀನಿ, ಜಾರ್ಜ್ ಅಣ್ಣಗೆ ಕಾಲ್ ಮಾಡ್ತೀನಿ. ಆಯ್ತು, ಜಾರ್ಜ್ ಅಣ್ಣ ಬಿಟ್ಟೆ ಇಲ್ಲೊಂದು ಪಾಸ್ಟರ್, ಇವನಿಗೆ ಬೆನ್ನು ಹತ್ತೀನಿ, ಇಲ್ಲೊಂದು ಪಾಸ್ಟರ್ ಇಲ್ಲಿಗೆ ಬೆನ್ನು ಹತ್ತೀನಿ, ಈ ಸಂಡೇ ಇಲ್ಲಿ ಹೋಗ್ತೀನಿ, ಮಂಡೇ ಇಲ್ಲಿ ಹೋಗ್ತೀನಿ. ಈ ಸೆಲೆಬ್ರೇಷನ್ ಆದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಒಂದ್ 365 ದಿವಸ ಸೆಲೆಬ್ರೇಷನ್ ನಲ್ಲಿ ವಾಕ್ಯದಲ್ಲಿ ಏನು ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಒಪ್ಪಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಆವಾಗ ನೀವ್ ಇಂಥದ್ದೆಲ್ಲದಕ್ಕಾಗ್ತೀರಿ. ಆದ್ರೂ ನೀವು ಮುಂದೆ ಮತ್ತೆ ಓದ್ತಾ ಹೋದ್ರೆ, ಮತ್ತೆ ದೇವರು ಕನಿಕರದಿಂದ ಬಂದು ಆ ಯಾರ ಕ್ರೂರರಾದಂತವರ ಕೈಯಲ್ಲಿ ಒಪ್ಪಿಸಿಕೊಟ್ಟನಲ್ಲ, ಅವರ ಕೈಗಳಿಂದ ಮತ್ತೆ ಬಿಡಿಸಿಕೊಂಡು ಬಂದ ನನ್ನ ದೇವರು. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವುದಾದರೂ ಅಸಾಧ್ಯವಾದದ್ದು ನನ್ನ ದೇವರಿಗಿದೆಯಾ? ಯಾವುದಾದ್ರೂ ಅಸಾಧ್ಯವಾದದ್ದು ನನ್ನ ದೇವರಿಗಿದೆಯಾ? ಪರಾಕ್ರಮಶಾಲಿಯಾದ ದೇವರು ನನಗಾಗಿ ಕೊಡಲ್ಪಟ್ಟಿದ್ದಾನೆ. ಎಫೆಸ 6:10 ಹೇಳ್ತಾ ಇದೆ, ನಾನು ಆತನ ಮೇಲೆ ಡಿಪೆಂಡ್ ಆಗ್ಬೇಕು. ನಾನ್ ನನ್ ಮೇಲೆ ಡಿಪೆಂಡ್ ಆಗ್ಲತ್ತೀನಿ. ಬಾಡಿ ಯಾಕೋ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾಕೋ ಮನ್ಸಾಗ ಏನೋ ನಡಿಲತ್ತದ, ಯಾಕೋ ಏನೋ ಆಲೋಚನೆ ಉಂಟದ, ಹೆಂಗಾಗ್ತದೇನೋ, ಯಾಕೋ ಗಾಬರಿ ಆಗ್ಲತ್ತದ. ನೀವು ನಿಮ್ಮೇಲೆ ನಿರ್ಭರವಾಗಿದ್ದೀರಿ. ಇಂಗ್ಲಿಷ್, ಪ್ರಭು ಮೇ और उसकी ಶಕ್ತಿ ಮೇ. ನಾವು ನಮ್ ಶಕ್ತಿ ಮೇಲೆ ಡಿಪೆಂಡ್ ಆಗಿ, ನಮ್ ಜಾಬ್ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಾವು ನಮ್ ಪಾಸ್ಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಾವು ನಮ್ಮ ಕುಟುಂಬದ ಯಜಮಾನನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅರೆ, ವರದ ಮಗನು ನನಗೆ, ನೀವೀಗ ಹೇಳಿದ್ರಲ್ಲ ನಮಗೆ ಅಂತ ನಿಮ್ಮ ಹೆಸರು ತಗೊಂಡಿರಲ್ಲ, ನಿಮಗಾಗಿ ಕೊಡಲ್ಪಟ್ಟಿದ್ದಾನೆ. ಹಾಗಾದ್ರೆ ನೀವು ಆತನ ಮೇಲೆ ನಿರ್ಭರವಾಗ್ಬೇಕು. ಫೈನಲಿ, ಕೊನೆಗೆ ಮತ್ತೇನಲ್ಲ, ಫೈನಲಿ ಇದೆಲ್ಲ ಸಾಕೀಗ ಆಯ್ತಲ್ಲ. ಈಗ ಫೈನಲ್ ಮಂತ್ ನೋಡಿ, ಲಾಸ್ಟ್ ಮಂತ್ ಬೇಗ ಫೈನಲ್ ಮಂತ್ ಬಂತು. ಫೈನಲ್ ಮಂತ್, ಕೊನೆಯ ತಿಂಗಳಿದು.
ಫೈನಲ್ ಮುಗಿದೈತಿ. ಎಲ್ಲ ಪ್ರಯಾಸ ಪಟ್ಟು ಎಲ್ಲ ಹೋಯ್ತಿ. ಎಷ್ಟು ಸಂಪಾದಿಸಿದೀವಿ, ಎಷ್ಟು ಮಾಡಿದೀವಿ, ಎಲ್ಲ ಮಾಡಿದೀವಿ. ಈ ಕುಂತ್ಕೊಂಡು ಎಲ್ಲ ನೆನ್ಪು ಮಾಡ್ತೀವಿ. ಈಗ 31ನೇ ತಾರೀಕು ಅದ್ರ ಕ್ರಿಸ್ಮಸ್ ಮುಗಿದ್ಮೇಲೆ ನೆನ್ಪು ಮಾಡ್ತೀವಿ, ಹೆಂಗಾಯ್ತಲ್ಲಪ್ಪ ಈ ವರ್ಷ ಬಾಳ ರೋಗ ಬಂದು, ಈ ವರ್ಷ ಬಾಳ ಕಷ್ಟ ಬಂದು, ಈ ವರ್ಷ ಬಾಳ ಸಮಸ್ಯೆ ಬಂದು, ಈ ವರ್ಷ ಅವ್ರು ಬಿಟ್ಟೋದ್ರು, ಈ ವರ್ಷ ಇವ್ರು ಬಿಟ್ಟೋದ್ರು, ಈ ವರ್ಷ ಇಷ್ಟೂ ಹಣ ಹೋಯ್ತು. ಏನಿದೆ? ಎಲ್ಲ ಕೆಡಕು, ಎಲ್ಲ ಕೇಡು, ಎಲ್ಲ ಕೆಟ್ಟತನ, ಎಲ್ಲ ಹಾನಿ, ಎಲ್ಲ ದುಷ್ಟ ಆದಂಥದ್ದೇ ನೆನಪಿದೆ ನಮಗೆ. ಆದರೆ ನಾವು ಮರೆತೋಗಿದ್ದೇವೆ, ಈ ಎಲ್ಲಾ ತಗ್ಗಿನಿಂದ ದೇವರು ನಮ್ಮನ್ನ ತೆಗೆದು ತನ್ನ ಪರಾಕ್ರಮದಿಂದ ಬಂಡೆಯ ಮೇಲೆ ನಿಲ್ಲಿಸಿ ನಮ್ಮನ್ನ ನಡೆಸುತ್ತಾ ಇದ್ದಾನೆ, ನಮ್ಮ ಹೆಜ್ಜೆಗಳನ್ನ ದೃಢಪಡಿಸ್ತಾ ಇದ್ದಾನೆ. ಆಮೆನ್ ಹೇಳಿಲ್ಲ ನೀವು? ಇದು ಆತನ ಪರಾಕ್ರಮ, ಇದು ಆತನ ಪರಾಕ್ರಮ. ನೀರ್ ಕುಡಿದಿದ್ದು, ಆಹಾರ ತಿಂದಿದ್ದು, ಮನ್ನ ತಿಂದಿದ್ದು ಕೂಡ ಅವರಿಗೆ ಟೇಸ್ಟ್ ಬರಲಿಲ್ಲ. ಅವ್ರು ಹೇಳಿದ್ದು ಅದೇ ಪುಂಡಿ ಪಲ್ಯ ರೊಟ್ಟಿ, ಅದೇ ಬೆಳ್ಳುಳ್ಳಿ ಈರುಳ್ಳಿ. ದೇವರು ಕೊಟ್ಟಂತ ಮನ್ನವನ್ನ ಅವರು ಇಷ್ಟಪಡಲಿಲ್ಲ. ನಾನಿವತ್ತು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೇನೆ, ಹೊಸ ವರ್ಷಕ್ಕೆ ಎಂಟರ್ ಆಗ್ತಾ ಇದ್ದೇವೆ. ಆದ್ರೆ ನಿಮ್ಮ ಹೊಸ ವರ್ಷ, ನಮ್ಮ ಹೊಸ ವರ್ಷದ ಕ್ಯಾಲೆಂಡರ್ ಬದಲಾಗ್ತದೆ, ಬರದೇನು ಬದಲಾಗೋದಿಲ್ಲ. ಇದು ಹೊಸ ವರ್ಷ. ನಾನ್ ಹಿಂಗೆ ಹೇಳ್ತೇನೆ, ನಿಮ್ಮ ಜೀವಿತದ ಹೊಸ ವರ್ಷ ಯಾವುದು ಗೊತ್ತಾ? ಯಾವಾಗ ನೀವು ನಿಜವಾಗಿ ಯೇಸು ಕ್ರಿಸ್ತನನ್ನ ಕಂಡುಕೊಂಡಿರಲ್ಲ, ಯೇಸು ಕ್ರಿಸ್ತನ ಅನುಸಾರವಾಗಿ ಜೀವಿಸ್ಲಿಕ್ಕೆ ಶುರು ಮಾಡ್ತಿರಲ್ಲ, ಅದು ನಿಮ್ ಜೀವಿತದ ಹೊಸ ವರ್ಷ. ಇದು ನ್ಯೂ ಇಯರ್ ಫಸ್ಟ್ ಬರೋದು ಅದಲ್ಲ ರೀ, ಕ್ಯಾಲೆಂಡರ್ ಚೇಂಜ್ ಆಗುವಂತದ್ದು ವರ್ಷ ಅಲ್ಲ. ಅದಕ್ಕೆ ಡಿಪೆಂಡ್ ಆಗ್ಬೇಡ್ರಿ. ನಿಮ್ ಕ್ಯಾಲೆಂಡರ್ಗಳು ಇಷ್ಟೇ ಹಿಂಗೆ ಚೇಂಜ್ ಹಾಕೋತೆ ಹೋದು, ಏನು ಚೇಂಜ್ ಆಗ್ಲಿಲ್ಲ. ಮನಿ ಚೇಂಜ್ ಆಗ್ಲಿಲ್ಲ, ಮನೆಯಲ್ಲಿರುವಂತ ಅಸಮಾಧಾನ ಚೇಂಜ್ ಆಗ್ಲಿಲ್ಲ. ಏನ್ ಮಾಡ್ತೀರಿ? ಕ್ಯಾಲೆಂಡರ್ ಚೇಂಜ್ ಮಾಡಿ ಕೆಲಸ ಮಾಡಿ, ನಿಮ್ಮ ಹೃದಯಗಳನ್ನ ಚೇಂಜ್ ಮಾಡಿ ಕ್ರಿಸ್ತನಿಗೆ ಕೊಡ್ರೆ. ಇಲ್ಲಾಂದ್ರೂ ಪರವಾಗಿಲ್ಲ, ಎಂತ ಹೃದಯ ಇದೆ ಅಂತ ಹೃದಯವನ್ನ ತೆಗೆದುಕೊಂಡು ದೇವ್ರಿಗೆ ಕೊಡ್ರೆ. ನನ್ನಿಂದ ಏನು ಆಗ್ತಾ ಇಲ್ಲಪ್ಪ, ನೀನ್ ಮಾಡು. ನೀನ್ ಹೇಳ್ದಿಯಲ್ಲ ನಿನ್ನಿಂದ ಅಸಾಧ್ಯವಾದದ್ದು ಯಾವ್ದಾದ್ರು ಇದೆಯಾ ಅಂತ. ಹೌದು, ಇದು ನನ್ನಿಂದ ಅಸಾಧ್ಯ ಆಗ್ತಾ ಇದೆ. ಈಗ ಈ ಭಾರ, ಈ ನೋವು ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಬಾಧೆ ನನಗೆ ಸಹಿಸ್ತಾ ಆಗ್ತಾ ಇಲ್ಲ, ಈ ಕೀಮೋ ತೆಗೆದುಕೊಂಡಂತ ಕೀಮೋದ ಒಂದು ಒತ್ತಡ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಆಪರೇಷನ್ ನ ನೋವು ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಾಲಿನಲ್ಲಿರುವಂತ ಬೇರೆ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ತಲೆಯಲ್ಲಿರುವಂತ ಹೆಡ್ ಆಕ್ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಸುಸ್ತಾಗುವಂಥದ್ದು, ತಲೆ ಸುತ್ತುವಂಥದ್ದು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಬಲಹೀನತೆ, ವೀಕ್ನೆಸ್ ಗಳು ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಮನೆಯ ಟೆನ್ಷನ್ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಮಕ್ಕಳ ಟೆನ್ಷನ್ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಮಕ್ಕಳ ಭವಿಷ್ಯತೆ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸಂಬಂಧಿಕರ ಎಲ್ಲ ಅವರ ಕ್ರಿಟಿಸೈಸಿಸಮ್, ಅವ್ರದೆಲ್ಲ ಕೆಟ್ಟ ಮಾತುಗಳು ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರೇ, ನನ್ನ ಹೃದಯ, ನನ್ನ ಜೀವಿತ ನಿನಗೆ ಕೊಡ್ತೇನೆ ಅಂತ ಕೊಡ್ರಿ. ಯಾಕಂದ್ರೆ ಆತನು ಇನ್ನೊಂದಾವರ್ತಿ ನಿನ್ ಜೀವಿತದಲ್ಲಿ ಪರಾಕ್ರಮ ಮಾಡಿ ನೀನು ಕಂಡಂತ ಆ ಐಗುಪ್ತ್ಯರನ್ನ ನಿನ್ನ ಜೀವನದಲ್ಲಿ ಮತ್ತೆ ಕಾಣದ ಹಾಗೆ ನಡೆಸ್ತಾನೆ. ಬರೋಣ ಮುಗಿಸೋಣ ಬೇಗ. ಈಗ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀರ್ ಕೊಟ್ಟನು, ಆಹಾರ ಕೊಟ್ಟನು, ಪರಾಕ್ರಮ ನಾನು ಹೇಳ್ತಾ ಇದ್ದೇನೆ, ಪರಾಕ್ರಮ. ಈಗ ಬರುವಾಗ ಹೇಳಿದ್ದನು ಒಂದು ಮಾತೇನ್ ಗೊತ್ತಾ? ನಾನು ನಿಮಗೆ ಈ ಐಗುಪ್ತ್ಯರನ್ನ ಮತ್ತೆ ಕಾಣ್ಲಿಕ್ಕೆ ಬಿಡೋದಿಲ್ಲ. ಇಷ್ಟು ಸತಾಸಿದ್ರಲ್ಲ, ಇಷ್ಟು ಪಿಸಾಸಿದ್ರಲ್ಲ, ನಿಮ್ಗೆ ಇಷ್ಟು ಅರ್ದ್ರಲ್ಲ ಇವ್ರನ್ನ ನೀವು ಮತ್ತೆ ನೋಡೋದಿಲ್ಲ ಅಂತ. ನನಗೂ ಹೀಗ ಅನಿಸ್ತಾ ಇತ್ತು. ಐಗುಪ್ತ ಬಿಟ್ಟು ಬಂದ ಮೇಲೆ ಯಾಕೆ ನೋಡ್ಲಿಕ್ಕೆ ಹೋಗ್ತಾರವ್ರು, ಎಲ್ಲಿಂದ ಸಿಗ್ತಾರವ್ರು ಅಂತ ನನಗನ್ನಿಸ್ತಾ ಇತ್ತು. ಆ ದೇಶ ಬಿಟ್ಟು ಬಂದ ಮೇಲೆ ಅವ್ರು ಎಲ್ಲಿಂದ ಸಿಗ್ತಾರೆ? ಐಗುಪ್ತದಿಂದ ಹೋಗಿ ಇಸ್ರಾಯೇಲಿಗೆ ಇವ್ರು ಸೇರ್ಬಿಟ್ಟ ಮೇಲೆ ಅವ್ರು ನೋಡೋದಿಲ್ಲ. ಹಂಗ ಹೇಳ್ತಾ ಇದ್ದಾನೆ ದೇವ್ರು ಅಂತ. ಇಲ್ಲ, ದೇವರ ಆಲೋಚನೆಯಲ್ಲಿ ಏನಿತ್ತು ಗುರ್ತಾ? ಅವರು ಒಂದು ಸಮಯದಲ್ಲಿ ದೇವರು ಆ ಐಗುಪ್ತ್ಯರನ್ನ ಯಾರೆಲ್ಲ ಪೀಡಿಸಿದ್ರಲ್ಲ, ಯಾರೆಲ್ಲ 8 ತಾಸು ಕೆಲ್ಸಕ್ಕೆ 12 ತಾಸು ಅಂದಿದ್ರಲ್ಲ, ಬೈದಿದ್ರಲ್ಲ, ಉಗುಳಿದ್ರಲ್ಲ, ಕೆಲಸ ಹೆಚ್ಚೆಚ್ಕೊಂಡ್ರಲ್ಲ, ಊಟ ಕೊಡ್ಲಿಲ್ಲಲ್ಲ, ಈ ಎಲ್ಲ ಐಗುಪ್ತ್ಯರನ್ನ ಇವರ ಬೆನ್ನಟ್ಟುವ ಹಾಗೆ ಮಾಡಿದ್ರು. ಇವ್ರ ಹಿಂದೆ ಓಡಿ ಬರುವ ಹಾಗೆ ಮಾಡಿದ್ರು, ಕುದುರೆ ತಗೊಂಡು ಓಡಿ ಬರುವ ಹಾಗೆ ಮಾಡಿದ್ರು. ಇವ್ರು ಭಯ ಪಡ್ತಾ ಇದ್ದಾರೆ. ಕೇಳ್ರಿ, ಇವ್ರು ಭಯ ಪಡ್ತಾ ಇದ್ದಾರೆ ಏನಂತ? ಅವ್ರು ಮತ್ತೆ ವಾಪಸ್ ಹೊಂಟಾರ. ಆಯ್ತು, ನಾವು ಸತ್ತೋಗ್ಬಿಡ್ತೀವಿ, ನಾವು ಸತ್ತೋಗ್ಬಿಡ್ತೀವಿ. ಯಾಕ? ಮುಂದೆ ಸಮುದ್ರ, ಹಿಂದೆ ಫರೋನನ ಸೈನ್ಯ. ಹಾಗಾಗಿ ನಾವು ಸತ್ತೋಗ್ಬಿಡ್ತೀವಿ ಅಂತ. ಆದ್ರೆ ಅವ್ರು ಮರ್ತೋದ್ರು ದೇವರ ವಾಗ್ದಾನ, ಅವ್ರು ಮರ್ತೋದ್ರು ದೇವರ ಪರಾಕ್ರಮ. ಹಾಗಾದ್ರೆ ದೇವರು ಅವರನ್ನ ಆ ಸಮುದ್ರವನ್ನ ಇಬ್ಬಾಗ ಮಾಡಿ
ತನ್ನ ಕೌನ್ಸಿಲಿಂಗ್ ನ ಮೂಲಕ, ತನ್ನ ಅದ್ಭುತ ಸ್ವರೂಪನಾದ ಪ್ರಕಾರ ತಾನು ಪರಾಕ್ರಮದ ದೇವರಾಗಿರುವುದರಿಂದ ಆ ಒಂದು ಸಮುದ್ರವನ್ನ ಇಬ್ಬಾಗ ಮಾಡಿ ಇಸ್ರಾಯೇಲರನ್ನ ಅದರೊಳಗಿಂದ ಸೇಫ್ ಆಗಿ ತೆಗೆದುಕೊಂಡು ಹೋಗಿ ಹಿಂದೆ ಬಂದಂತ ಐಗುಪ್ತ್ಯರನ್ನ ಅಲ್ಲಿ ಮುಳುಗಿಸಿ ಬಿಟ್ಟನು. ಅವರ ರಥಗಳನ್ನ ಮುಳುಗಿಸಿ ಬಿಚ್ಚನು. ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ, ಯಾವಾಗ ನೀವು ಎಫೆಸ 6:10 ಪ್ರಕಾರ ನೀವು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗ್ತೀರಲ್ಲ, ಈ ವರ್ಷ ಇವತ್ತಿನಿಂದಲೇ ನಿಮ್ಮ ಕಾಯಿಲೆ, ಬೇನೆ, ಸಮಸ್ಯೆ, ವೇದನೆ ಯಾವುದಿದೆ ಅದೆಲ್ಲದಕ್ಕಾಗಿ ನೀವು ಪರಾಕ್ರಮಿಯಾದ ದೇವರನ್ನ ಅವಲಂಬಿಸಿಕೊಳ್ತೀರಲ್ಲ, ನೀವು ವಾಕ್ಯದಲ್ಲಿ ಬೇರೂರ್ತೀರಲ್ಲ, ನೀವು ವಾಕ್ಯದ ಮೇಲೆ ಡಿಪೆಂಡ್ ಆಗ್ತೀರಲ್ಲ, ನೀವು ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗ್ತೀರಲ್ಲ, ಹಾಗಾದ್ರೆ ನಿಮ್ಮ ಮುಂದಿರುವಂತ ಸಮುದ್ರ ನಿಮ್ಮ ಮುಂದೆ ಈ ಭಾಗಗೊಳ್ತದೆ. ಒಂದು. ಎರಡನೇದು, ಅದರಲ್ಲಿ ಇಷ್ಟು ವರ್ಷ ಪೀಡಿಸಿದಂತ ರೋಗ, ಇಷ್ಟು ದಿನಗಳು ಕಾಡಿಸಿದಂತ ಬಾಧೆ, ಅದೆಲ್ಲವನ್ನ ಕರ್ತನಲ್ಲಿ ಮುಳುಗಿಸ್ಲಿಕ್ಕಿದ್ದಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಆತನ ಪರಾಕ್ರಮ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪರಾಕ್ರಮ, ನಿನ್ನ ಒಂದು ಆತನ ಪರಾಕ್ರಮ ಮುಗಿದೋಗ್ಲಿಲ್ಲ. ಆತನೀಗ ವೀಕ್ ಆಗಿದಾನೆ ಇಲ್ಲ, ಆತನು ಮುದುಕಾಗಿದ್ದಾನಲ್ಲ. ನಮ್ಮ ಮನೆಗಳಲ್ಲಿ ಕೆಲವೊಬ್ರು ಮುದುಕನ ಫೋಟೋ ಹಚ್ಚಿದಾರ್ರಿ ಜೀಸಸ್ ಅಂತೇಳಿ, ಕೆಲವೊಬ್ರು ಸ್ಟ್ಯಾಚ್ಯೂ ಹಚ್ಕೊಂಡ್ ಕೂತಿದಾರೆ, ಇನ್ನು ಕೆಲವೊಬ್ರು ಕ್ಯಾಂಡಲ್ ವಿಂಡಲ್ ಹಚ್ಚಿ ಮಗುವಿಗೆ ಮಲಗಿಸ್ದಂಗ್ ಮಲಗಿಸ್ಯಾರ್ರಿ, ಅದ್ರ ಮುಂದೆ ಫೋಟೋ ತೆಗೆದ. ನನ್ ದೇವರು ಹಾಗಲ್ಲ, ನನ್ ದೇವರು ಪರಾಕ್ರಮಶಾಲಿಯಾದ ದೇವರಾಗಿದ್ದಾನೆ. ಆತನು ಒಂದು ಕಡೆ ಮಲಗಲಿಕ್ಕೆ ಬಂದಿಲ್ಲ. ಅನೇಕ ವೈರಿಗಳನ್ನ ಅವರ ನಿದ್ದೆಯಿಂದ ಎಬ್ಬಿಸ್ಲಿಕ್ಕೆ ಆತನು ಬಂದಿದ್ದಾನೆ. ನಿನ್ ಜೀವಿತದಲ್ಲಿ ಆಳ್ವಿಕೆ ಮಾಡುವಂತ ರೋಗಗಳನ್ನ ಸದೆಬಡಿಲಿಕ್ಕೆ ಬಂದಿದ್ದಾನೆ. ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡ್ತಾ ಇರುವಂತ ಶಾಪ, ಮಾಟ, ಮಂತ್ರಗಳನ್ನ ಸದೆಬಡಿಲಿಕ್ಕೆ ಆತನು ಬಂದಿದ್ದಾನೆ. ಆತನು ನಿನ್ನ ಜೀವಿತದಲ್ಲಿ ತನ್ನ ಪರಾಕ್ರಮವನ್ನ ತೋರಿಸ್ಲಿಕ್ಕೆ ಬಂದಿದ್ದಾನೆ. ಯಾಕಂದ್ರೆ ನಾವು ನಂಬಿದಂತ ದೇವರು ಪರಾಕ್ರಮಶಾಲಿಯಾದಂತ ದೇವರು ಆಗಿದ್ದಾನೆ. ಎಸ್, ಕೇಳಿ ಸರಿಯಾಗಿ ನಾನು ಮುಗಿಸ್ತಾ ಇದ್ದೇನೆ. ತನ್ನ ಪರಾಕ್ರಮವನ್ನ ತೋರಿಸಿ ನನ್ನನ್ನ ಬಿಡಿಸಿ ನಾವು ಡಿಪೆಂಡ್ ಆಗೋದು, ಇದು ನೆನಪಿಟ್ಕೊಳ್ಬೇಕು. ಎಫೆಸ 6:10 ನೆನಪಿಟ್ಕೊಳ್ಬೇಕು. ನಾವು ಡಿಪೆಂಡ್ ಆಗ್ತಾ ಇಲ್ಲ. ನಾವು ಖಾಲಿ ಕ್ಯಾಂಡಲ್ ಮೇಲೆ ನೋಡಿದೆ, ನಾನೆಲ್ಲ ಒಂದ್ ಕಡೆ ದೊಡ್ಡ ದೊಡ್ಡ ಸ್ಟೇಜ್ಗಳಾಕಿ ದೊಡ್ಡದ್ ಮಾಡಿದ್ದಾರೆ. ನಿಮ್ ಮೂಡ್ ಮೇಲೆ ನನ್ನ ದೇವ್ರ ಕೆಲಸ ಮಾಡೋದಿಲ್ಲ, ಸರಿಯಾಗಿ ತಿಳ್ಕೊಳ್ರಿ. ಮತ್ತೆ ನಾನು ನಿಮ್ಗೆ ಹೇಳ್ತೇನೆ, ನೀವು ಲಕ್ಷಗಟ್ಲೆ ಜನ ಇದ್ದಿರ್ಬೋದು, ಅಲ್ಲಿ ಸಾವಿರಾರು ಜನ ಇರ್ಬೋದು, ದೇವರಲ್ಲಿಲ್ಲ. ದೇವರು ಎಲ್ಲಿದ್ರೆ ಅಲ್ಲಿ ಪರಾಕ್ರಮ ಉಂಟಾಗ್ತದೆ. ದೇವರು ಎಲ್ಲಿದ್ರೆ ಅಲ್ಲಿ ಭೂಮಿ ನಡುಗ್ತದೆ. ದೇವರು ಎಲ್ಲಿದ್ರೆ ಅಲ್ಲಿ ಆತ್ಮಗಳು ಓಡಿ ಬರ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಕ್ಯಾಂಡಲ್ ಇಂದ ಪ್ರಕಾಶ ಬರೋದಿಲ್ಲ, ಕ್ಯಾಂಡಲ್ ಇಂದ ಪರಾಕ್ರಮ ಬರೋದಿಲ್ಲ, ಕ್ಯಾಂಡಲ್ ಹಚ್ಚೋದ್ರಿಂದ ಪರಾಕ್ರಮ ಬರೋದಿಲ್ಲ, ಸ್ಟಾರ್ ಹಚ್ಚೋದ್ರಿಂದ ಪರಾಕ್ರಮ ಬರೋದಿಲ್ಲ, ಚರ್ಚ್ ಅನ್ನ ಡೆಕೋರೇಷನ್ ಲೈಟಿಂಗ್ಸ್ ಹಾಕೋದ್ರಿಂದ ಪರಾಕ್ರಮ ಬರೋದಿಲ್ಲ. ಪರಾಕ್ರಮದ ದೇವರು ಪರಾಕ್ರಮ ಮಾಡ್ಲಿಕ್ಕೆ ಒಬ್ಬ ಮೋಶೆ ಬೇಕಾಗಿದ್ದಾನೆ. ನೀನು ಬೇಕಾಗಿದೆಯಾ, ನೀನು ಸಿಸ್ಟರ್ ಬೇಕಾಗಿದೆಯಾ, ನೀನು ಹೋಗುವುದಾದ್ರೆ ನಿನ್ನ ಮೂಲಕ ಆತನು ತನ್ನ ಪರಾಕ್ರಮವನ್ನ ತೋರಿಸ್ತಾನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಿನ್ನ ಸಭೆ, ನಿನ್ನ ಚರ್ಚ್ ಎಷ್ಟು ಸುಂದರವಾಗಿ ನೀನು ಸಿದ್ಧ ಮಾಡಿದೀಯಾ, ಇಂಪಾರ್ಟೆನ್ಸ್ ಇಲ್ಲ. ಇಂಪಾರ್ಟೆನ್ಸ್ ಏನಿದೆ ಗೊತ್ತಾ? ನಿನ್ನಲ್ಲಿ ದೇವರ ಪರಾಕ್ರಮ ಇದೆಯಾ? ನಿನ್ನ ಸೇವಕನಲ್ಲಿ ದೇವರ ಪರಾಕ್ರಮವಿದೆಯಾ? ನೀನು ಯಾವ ಪಾಸ್ಟರ್, ನಮ್ಮ ಪಾಸ್ಟರ್ ಬಹಳ ದೊಡ್ಡ ಪಾಸ್ಟರ್ ಇದ್ದಾರೆ, ನಮ್ಮ ಪಾಸ್ಟರ್ ಬಗ್ಗೆ ಏನು ಹೇಳ್ಬೇಡ್ರಿ, ಬಹಳಷ್ಟು ಬ್ರಾಂಚ್ ಇದಾವೆ, ಸಾವಿರಾರು ಜನ ಕ್ರೌಡ್ ಇದೆ ಅಂತ ನಾನು ಮೋಸ ಹೋಗ್ಬೇಡ್ರಿ. ಸ್ಟೇಟಸ್ ಸಲುವಾಗಿ ನಾವು ಇಂಥ ಚರ್ಚಿಗೆ ಹೋಗ್ತಾ ಇದೀವಿ ಅಂದ ಸಲುವಾಗಿ ಚರ್ಚಿಗೆ ಹೋಗ್ಬೇಡ್ರಿ. ಇಂಥ ಸೇವಕರು ನಮ್ ಜೊತೆ ಇದಾರಂತ ಹೇಳಿ ಬರ್ತಡೆಗೆ ಅವರಿಗೆಲ್ಲ ಕರೆದು ಸೇರಿಸಿ ಮಾಡ್ಬೇಡ್ರಿ. ಪರಾಕ್ರಮಶಾಲಿಯಾದ ದೇವರು, ವರದ ಮಗನಾಗಿ ದೇವರು ನಿನಗಾಗಿ ಕೊಟ್ಟಿದ್ದಾನೆ. ನಿನಗೆ ಜಾರ್ಜ್ ಬ್ರದರ್ನ ಅವಶ್ಯಕತೆಯೂ ಇಲ್ಲ, ಪರಾಕ್ರಮಶಾಲಿ ಇದೆ ಅಂತ ದೇವರ ಅವಶ್ಯಕತೆ ಇದೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಮೋಸ ಹೋಗ್ಬೇಡ್ರಿ. ಸೇವಕರ ಮೆಸೇಜಸ್ ಗಳನ್ನ ಕೇಳಿ ಮೋಸ ಹೋಗ್ಬೇಡ್ರಿ. ದೇವರ ವಾಕ್ಯದ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗ್ರಿ, ನೀವು ಮೋಸ ಹೋಗುವುದಿಲ್ಲ. ಓಕೆ, ತನ್ನ ಪರಾಕ್ರಮವನ್ನು ತೋರಿಸಿದ್ದಾರೆ. ಈಗ ಪರಾಕ್ರಮವೆಲ್ಲ ಏನಾಯ್ತು ಕೇಳ್ರಿ ಸರಿಯಾಗಿ. ಸಮುದ್ರದಲ್ಲೆಲ್ಲ ಅವ್ರು ಮುಳುಗಿ ಹೋದ್ರು, ಇವರು ದಾಟಿದ್ರು, ಹಿಂತಿರುಗಿ ನೋಡಿದ್ರೆ ಇವರೆಲ್ಲ ನಾಶ ಆಗ್ಬಿಟ್ರು. ಈಗ ಅವ್ರಿಗೇನಾಯ್ತು? ಅಬ್ಬಾ, ಬಹಳ ಸತಾಸಿದ್ರಪ್ಪ ಇವರು. ಇಷ್ಟು ವರ್ಷ ಎದಿ ಮ್ಯಾಲ ಕುಂತಿರೋ ದೇವ್ ಕುಂತಂಗ ಹೋದ್ರು. ಸಮಾಧಾನ.
ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಎಲ್ರಿ ಸರಿಯಾಗಿ ಒಂದೆರಡು ಆಮೇನ್ ಬರ್ತಾ ಇದೆ. ಉಫ್ ಅಂತ ಹೇಳಿ ಇವ್ರು ಶ್ವಾಸ ಬಿಟ್ರಲ್ಲ ಇಸ್ರಾಯೇಲರು, ಇವ್ರಿಗೆ ಏನ್ ಗೊತ್ತಾಯ್ತು? ನಾವು ಐಗುಪ್ತದಲ್ಲಿದ್ದಾಗಲೂ ನಮ್ಮ ತಂದೆ ನಮ್ಮ ಜೊತೆ ಇದ್ದನು, ನಾವು ಅಡವಿಯಲ್ಲಿದ್ದಾಗಲೂ ನಮ್ಮ ತಂದೆ ನಮ್ಮ ಜೊತೆಯಲ್ಲಿದ್ದನು, ನಾವು ಸಮುದ್ರವನ್ನ ಈ ಭಾಗವಾಗಿ ಬರಬೇಕಾದ್ರೂ ನಮ್ಮ ತಂದೆ ನಮ್ಮ ಜೊತೆಯಲ್ಲಿದ್ದನು. ಈಗ ಸಮುದ್ರ ದಾಟಿ ಬಂದೇವಲ್ಲ, ಎಸ್, ನಿತ್ಯನಾದ ತಂದೆ ನಮ್ಮೊಂದಿಗಿದ್ದಾನೆ. ಲೈವ್ ಅಲ್ಲಿರುವಂತ ಅನೇಕರೇ ನಾನು ನೋಡ್ತಾ ಇರ್ತೇನೆ, ನಿಮ್ಮ ತಂದೆಯನ್ನ ಮಿಸ್ ಯು ಅಂತ ಹಾಕ್ತೀರಲ್ಲ, ನಿಮ್ ತಂದೆಗೆ ಮಿಸ್ ಯು ಮಾಡ್ಕೊಳ್ಬೇಡ್ರಿ. ನಿಮ್ ತಂದೆ ತಾಯಿ ಯಾರೋ ಇರ್ಬೋದು, ಅವರೆಲ್ಲ ದೇವರ ಸಮ್ಮುಖದಲ್ಲಿದ್ದಾರೆ. ನಿಮ್ಗೆ ಮಿಸ್ ಮಾಡ್ಕೊಳ್ಬೇಕಾಗಿದ್ರೆ ಕ್ರಿಸ್ತನನ್ನ ಮಿಸ್ ಮಾಡ್ಕೊಳ್ರಿ. ನಿಮ್ಗೆ ಮಿಸ್ ಮಾಡ್ಕೊಳ್ಬೇಕಾಗಿದ್ರೆ ಪರಲೋಕದ ತಂದೆಯನ್ನ ಮಿಸ್ ಮಾಡ್ಕೊಳ್ರಿ. ನೀವು ಯಾವಾಗ ಮಿಸ್ ಮಾಡ್ಕೊಳ್ತೀರಲ್ಲ, ಅದೇ ಕ್ಷಣದಲ್ಲಿ ಆತನು ಮತ್ತೆ ಬಂದು ನಿನ್ನನ್ನ ಸಂತೈಸಲಿಕ್ಕೆ, ನಿನ್ನನ್ನ ಧೈರ್ಯ ಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ.